ದೀಪದಾನದ ಮಹತ್ವವನ್ನು ಬಹಳ ಸುಂದರವಾಗಿ ಬೃಹನ್ನಾರದ ಪುರಾಣ ಮುಂತಾದವುಗಳು ತಿಳಿಸಿವೆ. ಹಾಗೆಯೇ ಗುರುಮಂತ್ರದ ಬಗ್ಗೆ ಅನೇಕ ಸ್ಮೃತಿಗಳು ಅದರ ನಿಷೇಧ ಮತ್ತು ವಿಧಾನ ಅವೆರಡನ್ನೂ ತಿಳಿದುಕೊಳ್ಳಬೇಕು. ಹೀಗಾಗಿ ಅವೆರಡರ ವಿಚಾರವನ್ನು ಮನುಸ್ಮೃತಿ ಮುಂತಾದವುಗಳು ತಿಳಿಸಿದ್ದನ್ನು ನಾವು ಸ್ಮರಣೆ ಮಾಡಿಕೊಳ್ಳೋಣ. ಈ ಮನುಷ್ಯ ದೇಹ ಎಲ್ಲರಿಗೂ ಸಹ ಅತ್ಯಂತ ಪವಿತ್ರವಾದದ್ದು. ಭಗವಂತನ ಸ್ಮರಣೆ ಮಾಡೋದಕ್ಕಾಗಿ, ಮುಕ್ತಿಗೆ ಬೇಕಾದ ಶ್ರವಣಾದಿಗಳನ್ನು ಮಾಡೋದಕ್ಕಾಗಿ ಈ ಮನುಷ್ಯ ದೇಹವೇ ಸಹಕಾರಿಯಾಗಿದೆ. ಅದರ ಹೊರತಾಗಿ ಮತ್ತೊಂದಿಲ್ಲ. ಮನುಷ್ಯ ಸಾಧನೆಗಳನ್ನು ಮಾಡಬೇಕಾದರೆ 3 ರೀತಿಯಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಮಾಡಬೇಕು. ಏಕಕಾಲದಲ್ಲಿಯೇ 3 ರೀತಿಯಲ್ಲಿ ಧರ್ಮದ ಸಾಧನೆಯಾಗ್ತದೆ. ಅದನ್ನು ನಾವು ಶಾಸ್ತ್ರಗಳಲ್ಲಿ ಕೇಳ್ತೇವೆ, ಕಾಯಿಕ, ವಾಚಿಕ, ಮಾನಸಿಕ ಅಂತ. ಪ್ರತ್ಯೇಕವಾಗಿಯೂ ಕಾಯಿಕವಾಗಿ, ಮಾನಸಿಕವಾಗಿ ಮತ್ತು ವಾಚಿಕವಾಗಿ ಧರ್ಮಗಳನ್ನು ಮಾಡೋದು ಪ್ರತ್ಯೇಕವಾಗಿ ಇವೆ. ದೇವರ ಸ್ತೋತ್ರಗಳನ್ನು ಬಾಯಿಂದ ಅಂದರೆ ಅದು ವಾಚಿಕವಾಗಿರತಕ್ಕಂತಹ ಸಾಧನೆಯಾಗ್ತದೆ. ದೇಹವನ್ನು ದೇವರ ಕೆಲಸಕ್ಕಾಗಿ ದುಡಿಯುವ ಹಾಗೆ ಮಾಡಿದರೆ ಅದು ಕಾಯಿಕವಾದ ಸೇವೆಯಾಗ್ತದೆ. ನಾವು ಯಾವುದೇ ಕಾರ್ಯವನ್ನು ಮಾಡ್ತಾ ಇದ್ದರೆ, ಮನಸ್ಸಿನಿಂದ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದರೆ ಅದು ಮಾನಸಿಕವಾದ ಆರಾಧನೆಯಾಗ್ತದೆ. ಎಲ್ಲಿ ಬಂದದ್ದು ಗೊತ್ತಿಲ್ಲ, ಒಂದು ಕಥೆ ಪುರಾಣದಲ್ಲಿ ಎಲ್ಲಿಯೋ ಓದಿದೆ ನೆನಪು. 2 ಭಗವದ್ಭಕ್ತರಿದ್ದರಂತೆ. ಆ 2 ಭಗವದ್ಭಕ್ತರು ಯಾತ್ರೆ ಮಾಡ್ತಾ ಇದ್ದಾರೆ. ಯಾತ್ರೆ ಮಾಡ್ತಾ ಇರಬೇಕಾದ್ರೆ ದಾರಿಯನ್ನು ಕಳ್ಕೊಳ್ಳೋ ಪ್ರಸಂಗ. ಎಲ್ಲಿಯೋ ಒಂದು ಮನೆಗೆ ಹೋಗಿದ್ದಾರೆ. ಅದು ವೇಶ್ಯೆಯ ಮನೆ. ಅದು ಆದರೂ ಇಂಥ ಮಳೆ, ಇಂಥ ವಿಚಿತ್ರವಾದ ಪ್ರಸಂಗದಲ್ಲಿ, ಕಷ್ಟ ಪ್ರಸಂಗದಲ್ಲಿ ಮನೆ ಬಿಟ್ಟು ಹೋಗೋದು ಕಷ್ಟ ಅಂತ ಹೇಳಿ 2 ಅಲ್ಲಿ ಸ್ವಲ್ಪ ಹೊತ್ತು ವಾಸ ಮಾಡಿದ್ದಾರೆ. ಒಬ್ಬ ಮಲಗಿಕೊಂಡ, ಇನ್ನೊಬ್ಬ ಎಚ್ಚರದಿಂದ ಇದ್ದ. ಮಳೆ ನಿಂತು ಕೂಡಲೇ ಇನ್ನೊಬ್ಬ ಅಲ್ಲಿಂದ ಹೊರಟು ಬಿಟ್ಟ. ಹೊರಟು ಮುಂದಿನ ಕ್ಷೇತ್ರಕ್ಕೆ ಹೋದನೇನೋ ನಿಜ. ಕ್ಷೇತ್ರಕ್ಕೆ ಹೋಗಿ ದರ್ಶನಗಳನ್ನು ಮಾಡ್ತಾ ಇದ್ದಾನೆ. ಆದರೆ ಯಾತ್ರೆಗೆ ಹೋದವನ ಚಿಂತೆ, ಅವನು ವೇಶ್ಯೆಯ ಮನೆಯಲ್ಲಿದ್ದಾನೆ, ಅವನು ಎಂಥ ಸುಖವನ್ನು ಅನುಭವಿಸ್ತಾ ಇದ್ದಾನೋ ಏನೋ ಅಂತನೋ ಚಿಂತೆಯೇ ಅದರ ಕಡೆಗೇನೆ ಅವನ ಚಿಂತೆ. ವೇಶ್ಯೆಯ ಮನೆಯಲ್ಲಿದ್ದವನು ಪಾಪ, ಅವನು ಬಿಟ್ಟು ಹೋಗಿಬಿಟ್ಟ ನನ್ನನ್ನು. ಎಷ್ಟು ಕ್ಷೇತ್ರಗಳ ಸಂದರ್ಶನ ಅವನಿಗಾಗಿದೆಯೋ ಏನೋ, ಅದರಿಂದ ನಾನು ವಂಚಿತನಾದೆ ಅಂತ ಆ ಚಿಂತೆ ಇವನಿಗೆ. 2 ಮರಣವಾಗಿ ಬಿಡ್ತದೆ. ಮರಣವಾದ ಮೇಲೆ ಯಮನ ಹತ್ರ ಹೋದಾಗ ಯಾರು ವೇಶ್ಯೆಯ ಮನೆಯಲ್ಲಿದ್ನಲ್ಲ ಅವನನ್ನು ನರಕಕ್ಕೆ ಹಾಕೋದಿಲ್ಲ, ಅವನನ್ನು ಸ್ವರ್ಗಕ್ಕೆ ಕಳಿಸ್ತಾನೆ. ಯಾರು ಆ ವೇಶ್ಯೆಯ ಮನೆಯನ್ನು ಬಿಟ್ಟು ತೀರ್ಥಯಾತ್ರೆಯನ್ನು ಮಾಡಿದ್ದ ಅವನಿಗೆ ಅತ್ಯಂತ ದೀರ್ಘವಾದ ನರಕಕ್ಕೆ ಹಾಕಬೇಕು ಅಂತ ಯಮದೇವರು ಶಾಸನೆ ಮಾಡಿಬಿಡ್ತಾರೆ. ಮಾಡಿದಾಗ ಯಾತ್ರೆ ಮಾಡಿದವನು ಕೇಳ್ತಾನೆ, ಇದೇನಿದು ಅನರ್ಥ? ವೇಶ್ಯೆಯ ಮನೆಯಲ್ಲಿದ್ದವನಿಗೆ ಸ್ವರ್ಗ ಅಂತೆ, ಯಾತ್ರೆ ಮಾಡಿದ ನನಗೆ ಮತ್ತೆ ನರಕ, ಇದೇನಿದು ಅಂತ ಹೇಳಿ ಯಮನಿಗೆ ಕೇಳಿದಾಗ ಆವಾಗ ಯಮ ಹೇಳ್ತಾನಂತೆ, ಹೌದು, ಅವನ ವೇಶ್ಯೆಯ ಮನೆಯಲ್ಲಿದ್ದ ನಿಜ, ಆದರೆ ವೇಶ್ಯೆಯ ಮನೆಯಲ್ಲಿಯೇ ಇದ್ದು ದೇವರ ಚಿಂತೆಯನ್ನು ಮಾಡ್ತಾ ಇದ್ದ. ಯಾವ ಮುಂದಿನ ಕ್ಷೇತ್ರಗಳಿಗೆ ಹೋದ ಅವನು ಅಂತ ಹೇಳಿ ಹೇಗೆ ಹೋಗ್ಬೋದು, ಮಾರ್ಗ ಗೊತ್ತಿರ್ತದಲ್ಲ. ಬಹುಶಃ ಇಷ್ಟು ಹೊತ್ತಿಗೆ ಅವನು ಈ ದೇವಾಲಯದಲ್ಲಿರ್ತಾನೆ, ಭಗವಂತನ ಅದ್ಭುತವಾದ ವಿಗ್ರಹದ ದರ್ಶನವನ್ನು ಮಾಡಿಕೊಳ್ತಾ ಇರ್ತಾನೆ ಅಂತ ಹೇಳಿ ಆ ಪರಮಾತ್ಮನ ರೂಪ ಏನಿತ್ತಲ್ಲ, ಮೊದಲಿಗೆ ನೋಡಿತ್ತು ಆ ರೂಪ, ಈಗ 2ನೇ ಬಾರಿಯೋ 3ನೇ ಬಾರಿಯೋ ಮಾಡ್ತಾ ಇದ್ದ ಅನ್ನೋದಕ್ಕಾಗಿ ವೇಶ್ಯೆಯ ಮನೆಯಲ್ಲಿಯೇ ಇದ್ದುಕೊಂಡು ಆ ಭಗವಂತನ ಪ್ರತಿಮೆಯ ಸಂದರ್ಶನವನ್ನು ಮನಸ್ಸಿನಲ್ಲಿ ಮಾಡಿಕೊಳ್ತಾ, ಅಲ್ಲಿ ಇದ್ದ ತೀರ್ಥದಲ್ಲಿ ಸ್ನಾನ ಮಾಡಿದ ಹಾಗೆ ಕಣ್ಣು ಮುಚ್ಚಿಕೊಂಡು ಚಿಂತನೆ ಮಾಡ್ತಾ, ಅಲ್ಲಿಯ ದೇವರಿಗೆ ನೈವೇದ್ಯಾದ ಉಪಚಾರಗಳನ್ನು ಸಮರ್ಪಣೆ ಮಾಡುವಂತೆ ಚಿಂತನೆ ಮಾಡ್ತಾ ಇವನು ವೇಶ್ಯೆಯ ಮನೆಯಲ್ಲಿದ್ದ. ಅಲ್ಲಿ ಸ್ನಾನ ಮಾಡುವಾಗಲೂ, ದೇವರ ದರ್ಶನ ಮಾಡುವಾಗಲೂ, ಎಲ್ಲ ಉಪಚಾರವನ್ನು ಮಾಡುವಾಗಲೂ ಅವನ ಆ ಮನೆಯಲ್ಲಿದ್ದಾನೆ. ಎಷ್ಟು ಸುಖದಿಂದ ಅವನಿರ್ತಾನೆ ಅಂತ ಹೇಳಿ ವೇಶ್ಯೆಯ ಚಿಂತೆಯಲ್ಲಿ ತೀರ್ಥಯಾತ್ರೆ ಮಾಡಿದವನು ನೀನಿದ್ದಿ ಅನ್ನೋದಕ್ಕಾಗಿ ಯಾರಿಗೆ ನಾನು ಸ್ವರ್ಗಗತಿ ಕೊಡಬೇಕು, ಯಾರಿಗೆ ನರಕ ಕೊಡಬೇಕು, ಇದನ್ನು ಹೇಳು ಅಂತ ಯಮ ಕೇಳ್ತಾನಂತೆ. ಇರಲಿ, ಹಾಗೆ ನಾವು ಯಾವುದೇ ಸಂದರ್ಭದಲ್ಲೇ ಇರಲಿ, ದೇವರು ಒಂದು ಸುಂದರವಾದ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾನೆ, ಮನಸ್ಸು. ಎಲ್ಲಿಯೇ ನೀವಿರಲಿ, ಮಾನಸಿಕವಾಗಿ ನನ್ನ ಧ್ಯಾನವನ್ನು ಮಾಡಲಿಕ್ಕಂತೂ ನನಗೆ ಬಂದೇ ಬರ್ತದೆ. ಅದು ಎಂಥ ಕೆಟ್ಟ ಪ್ರಸಂಗದಲ್ಲಿಯೇ ನಾವಿರಬಹುದು, ಇಲ್ಲ ಅಂತಲ್ಲ, ಬಹಳ ಕಷ್ಟ.
ಸಾಧು ಸಜ್ಜನರ ಸಂಘದಲ್ಲಿದ್ದಾಗಲೇ ದೇವರ ಸ್ಮರಣೆ ಮಾಡುವುದು ನಮ್ಮಂಥವರಿಗೆ ಸಾಧ್ಯವಾಗುವುದಿಲ್ಲ. ಇನ್ನು ದುರ್ಜನರ ಪ್ರಸಂಗ, ಆ ಕೆಟ್ಟ ಪರಿಸರದಲ್ಲಿ ಇದ್ದಾಗ ದೇವರು ಸ್ಮರಣೆಗೆ ಬರೋದು ಕಷ್ಟ. ಇಲ್ಲ ಅಂತ ಅಲ್ಲ, ಆದರೆ ಯಾರಿಗೆ ಗೊತ್ತು, ಪೂರ್ವಜನ್ಮದ ಸುಕೃತ ಇದ್ದರೆ ಎಂಥ ಕೆಟ್ಟ ಪ್ರಸಂಗದಲ್ಲಿಯೂ ದೇವರ ಸ್ಮರಣೆ ಆಗಬಹುದು, ಆಗಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಸ್ಮರಣೆ ಮಾಡಲಿಕ್ಕೊಂದು ಮನಸ್ಸಂತೂ ಕೊಟ್ಟಿದ್ದಾನಲ್ಲ ದೇವರು. ಯಾಕೆ ಅಂತಂದರೆ ನೀನು ಯಾವುದೇ ಪ್ರಸಂಗದಲ್ಲಿರು ದೇವರನ್ನು ಸ್ಮರಣೆ ಮಾಡ್ತಾ ಇರು. ಮಣಿಮಂಜರಿಯಲ್ಲಿ ನೀವು ಕಥೆಯನ್ನು ಕೇಳಿದ್ದೀರಿ. ಹಿರಿಯರು, ನಮ್ಮ ವಂಶದಲ್ಲಿ ಬಂದ ಹಿರಿಯರು, ಯತಿಗಳು, ಅವರಿಗೆ ಇತರ ಮತೀಯರಿಂದ ಪೀಡೆಯಾದರೆ ಆಯಿತು, ಪೀಡೆಯಾಗ್ತಾ ಇರ್ತದೆ, ಇಲ್ಲ ಅಂತ ಅಲ್ಲ, ಆದರೆ ಅವರ ವೇಷವನ್ನೇ ನೀನು ಧಾರಣೆ ಮಾಡಿಕೊಂಡು ಈ ಪರಂಪರೆಯನ್ನು ಹಾಗೇನೆ ಮುಂದುವರಿಸು. ಬಾಹ್ಯ ಚಿಹ್ನೆಗಳನ್ನು ಧಾರಣೆ ಮಾಡೋದರಿಂದ ಪಾಪ ಇದೆ, ಇಲ್ಲ ಅಂತ ಅಲ್ಲ, ಆದರೆ ಇಂಥ ಕಷ್ಟದ ಪ್ರಸಂಗದಲ್ಲಿ ಬಾಹ್ಯ ಚಿಹ್ನೆಯನ್ನು ಧಾರಣೆ ಮಾಡಿದರೂ ಆಂತರದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡೋದರಿಂದ, ಸರ್ವೋತ್ತಮತ್ವದ ಚಿಂತನೆ ಮಾಡೋದರಿಂದ ನನಗೆ ಯಾವ ಪಾಪವೂ ಬರೋದಿಲ್ಲ ಅಂತ ಆದೇಶ ಮಾಡ್ತಾರಲ್ಲ, ಅನ್ನೋದಕ್ಕಾಗಿ ಅಂತಹ ಮನಸ್ಸನ್ನು ಭಗವಂತ ಕೊಟ್ಟಿದ್ದಾನೆ ಅನ್ನೋದಕ್ಕಾಗಿ ಮಾನಸಿಕವಾದ ಧ್ಯಾನ ಭಗವಂತನದ್ದು ಮಾಡೋದು. ಯಾವುದೇ ಪ್ರಸಂಗದಲ್ಲಿ ಇರಲಿ, ಪ್ರತ್ಯೇಕವಾಗಿಯೂ ದೇಹದಿಂದ ಮತ್ತು ವಾಗೀಂದ್ರಿಯದಿಂದ ಮನಸ್ಸಿನಿಂದ ಧರ್ಮಗಳನ್ನು ಸಂಪಾದನೆ ಮಾಡೋದು. ಒಂದು ಇಂದ್ರಿಯದಿಂದ ಪ್ರಧಾನವಾಗಿ ಧರ್ಮವನ್ನು ಮಾಡುವಾಗ ಉಳಿದ 2 ಇಂದ್ರಿಯಗಳಿಂದ ಅಪ್ರಧಾನವಾಗಿ ಧರ್ಮವನ್ನು ಮಾಡ್ತಾ ಇರೋದು. ಸ್ತೋತ್ರವನ್ನು ಪ್ರಧಾನವಾಗಿ ಮಾಡ್ತಾ ಇದ್ದೇವೆ. ಮಾಡಬೇಕಾದ್ರೆ ಕಾಯಿಕವಾಗಿ ಏನೋ ಅಲ್ಪ ಸ್ವಲ್ಪ, ಬಹಳ ಸೇವೆಯನ್ನು ಮಾಡಲಿಕ್ಕಾಗೋದಿಲ್ಲ, ಆದರೆ ಅಲ್ಪ ಸ್ವಲ್ಪ ದೇವರ ಸೇವೆಯನ್ನು ಮಾಡ್ತಾ ಇರೋದು, ಮನಸ್ಸಿನಿಂದ ಚಿಂತನೆ ಮಾಡ್ತಾ ಇರೋದು. ಯಾವಾಗ ಮನಸ್ಸಿನಿಂದಲೇ ಪ್ರಧಾನವಾಗಿ ಪರಮಾತ್ಮನ ಚಿಂತೆ ಮಾಡ್ತಾ ಇರ್ತೀವಲ್ಲ, ಅಂಥ ಸಂದರ್ಭದಲ್ಲಿ ವಾಚಿಕವಾಗಿ ಬಹಳ ಮಾಡಲಿಕ್ಕೆ ಬರೋದಿಲ್ಲ. ಮಧ್ಯದಲ್ಲಿ ಭಗವಂತನ ರಾಮ ಕೃಷ್ಣ ಅಚ್ಯುತ ಅಂತ ಹೇಳಿ ಪ್ರಸಂಗ ಬಂದಾಗ ವಾಚಿಕವಾಗಿ ಕಾಯಿಕವಾಗಿ ಹೀಗೆ ಅಂತೂ 3 ಇಂದ್ರಿಯಗಳಿಂದ ಧರ್ಮವನ್ನು ಸಂಪಾದನೆ ಮಾಡಲಿಕ್ಕೆ ಹೇಳಿದ್ದಾರೆ. ಪ್ರತ್ಯೇಕವಾಗಿ ಮಿಲಿತವಾಗಿ ಧರ್ಮವನ್ನು ಸಂಪಾದನೆ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗೇನೆ ಸ್ತ್ರೀಯರು ಸಹ ಕಾಯಿಕವಾಗಿ ಮಾನಸಿಕವಾಗಿ ಮತ್ತು ವಾಚಿಕವಾಗಿ ಧರ್ಮದ ಸಂಪಾದನೆಯನ್ನು ಮಾಡ್ತಾ ಇರಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ. ಅದರಲ್ಲಿ ಪ್ರತಿನಿತ್ಯ ವಾಚಿಕವಾದ ಭಗವಂತನ ಆರಾಧನೆ ಅಂತ ಅಂದರೆ ದೇವರನ್ನು ನಾಲಿಗೆಯಿಂದ ಆ ಭಗವಂತನ ನಾಮಗಳನ್ನು ಉಚ್ಚಾರಣೆ ಮಾಡೋದು. ಒಂದು ಸಲ ಉಚ್ಚಾರಣೆ ಮಾಡೋದಲ್ಲ, ಪುನಃ ಉಚ್ಚಾರಣೆ ಮಾಡೋದು. ಬರೀ ಪುನಃ ಉಚ್ಚಾರಣೆ ಮಾಡೋದಿಷ್ಟೇ ಅಲ್ಲ, ಶುದ್ಧವಾದ ರೀತಿಯಲ್ಲಿ ಪರಮಾತ್ಮನ ನಾಮಗಳನ್ನು ಪುನಃ ಉಚ್ಚಾರಣೆ ಮಾಡೋದು. ಜಪ ಅಂದರೆ ಬೇರೆ ಏನಲ್ಲ, ಇದೆ. ಅಶುದ್ಧರಾಗಿ ನಾವು ದೇವರ ನಾಮಗಳನ್ನು ಉಚ್ಚಾರಣೆ ಮಾಡಿದರೆ ಅದು ಜಪ ಅಂತ ಅನಿಸೋದಿಲ್ಲ, ಅದು ಕೀರ್ತನ ಅಂತ ಆಗಿಬಿಡ್ತದೆ. ಭಗವನ್ ನಾಮ ಕೀರ್ತನ, ಅದು ದೇವರ ನಾಮವನ್ನು ಸಂಕೀರ್ತನ ಮಾಡೋದು. ಯಾವುದೇ ಸಂದರ್ಭದಲ್ಲಿ ಆ ತರಹದ ಕೀರ್ತನೆಯನ್ನು ಮಾಡಬಹುದು. ಆದರೆ ಶುದ್ಧವಾಗಿ ಅದೇ ನಾಮವನ್ನು ಪುನಃ ಉಚ್ಚಾರಣೆ ಮಾಡಿದರೆ ಅದನ್ನು ಜಪ ಅಂತ ಕರಿತೇವೆ. ಆ ತರಹದ ಜಪವನ್ನು ಸ್ತ್ರೀಯರು ಮಾಡಬೇಕು ಅಂತನ್ನೋದನ್ನು ನಮಗೆ ಸಾಂಪ್ರದಾಯಿಕವಾಗಿ ಅದನ್ನು ತಿಳಿಸ್ತಾ ಬಂದಿದ್ದಾರೆ. ಸಂಪ್ರದಾಯ ಮೊದಲನೇದ್ದು ಪ್ರಮಾಣ ಅಂತ ಅನ್ನೋದನ್ನು ಶ್ರೀಮದಾಚಾರ್ಯ ಹೇಳಿದ್ದಾರೆ. ಮೊಟ್ಟ ಮೊದಲಿಗೆ ಏನು ಪ್ರಮಾಣ ಇದೆ ಅದನ್ನೇ ತಿಳಿಯೋದಲ್ಲ, ಮೊಟ್ಟ ಮೊದಲನೇದು ಸಂಪ್ರದಾಯ ಇದೆಯೋ ಇಲ್ವೋ. ನಾವು ಆಚರಣೆ ಮಾಡ್ತಾ ಇರೋದಕ್ಕೆ ಬರೀ ನಮ್ಮ ಅಪ್ಪ ನಮ್ಮ ಅಜ್ಜ ಇಷ್ಟೇ ಅಲ್ಲ, ಹಿಂದಿನ ಕಾಲದ ಸಂಪ್ರದಾಯ, ಜ್ಞಾನಿಗಳ ಸಂಪ್ರದಾಯ ಅಂದ್ರೇನೆ ಅಷ್ಟು ಅರ್ಥ. ಇವತ್ತು ನಾವು ಅದಕ್ಕೆ ಇಲ್ಲ ನಮ್ಮಪ್ಪ ಹೀಗೆ ಮಾಡ್ತಿದ್ರು, ಇದು ನಮ್ಮ ಮನೆ ಸಂಪ್ರದಾಯ ಅಂತ ಅಂತೇವೆ. ನಮ್ಮಪ್ಪ ಮಾಡಿದರೆ ಸಂಪ್ರದಾಯವಾಗೋದಿಲ್ಲ, ನಮ್ಮ ತಂದೆ ಜ್ಞಾನಿಗಳಾಗಿರ್ಬೇಕು. ಜ್ಞಾನಿಗಳು ಅಂತ ಅಂದರೆ ಆ ಜ್ಞಾನ ಎಷ್ಟು ಅಂತ ಅನ್ನೋದು ನಾವು ನಮ್ಮಪ್ಪ ಜ್ಞಾನಿಗಳೇ ಆಗಿದ್ರು ಅಂತ ನಾವು ಅಂದ್ಕೊಂಡ್ಬಿಡ್ತೇವೆ. ನಾವು ಅಂದ್ಕೊಂಡ್ರೆ ಅಲ್ಲ, ಅವರು ಅನೇಕ ಜ್ಞಾನಿಗಳಿಂದ ಅವರು ಜ್ಞಾನಿಗಳು ಅಂತ ಸಿದ್ಧರಾಗಿರ್ಬೇಕು. ನಾವು ನಮ್ಮ ತಂದೆಯನ್ನು ಜ್ಞಾನಿ ಅಂತ ಒಪ್ತೇವೆ, ಅದು ದೊಡ್ಡದಲ್ಲ. ಆದರೆ ಅವರ ಜ್ಞಾನ ಸಿದ್ಧವಾಗಿರಬೇಕು, ಲೋಕದಲ್ಲಿ ಸಿದ್ಧವಾಗಿರ್ಬೇಕು. ಇರಲಿ ಅಂಥ ಜ್ಞಾನಿಗಳು ಯಾವುದನ್ನು ಹಾಕ್ಕೊಂಡು ಬಂದಿದ್ದಾರೆ, ಅದನ್ನು ಮಾಡ್ತಾ ಬಂದಿದ್ದಾರೆ, ಅದನ್ನು ಸಂಪ್ರದಾಯ ಅಂತ ಕರಿಬೇಕು. ಹೀಗಾಗಿ ಸ್ತ್ರೀಯರು ಗುರುಮಂತ್ರವನ್ನು ಜಪ ಮಾಡೋದೇನಿದೆಯಲ್ಲ, ಇದು ಮೊಟ್ಟ ಮೊದಲಿಗೆ ಸಂಪ್ರದಾಯಗತವಾಗಿದೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಕೆಲವರು ಜಪವೇ ಬೇಕಾಗಿಲ್ಲ ಸ್ತ್ರೀಯರಿಗೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಇದನ್ನು ನಾವು ಏನು ಪ್ರಮಾಣ, ಜಪ ಮಾಡಬೇಕು ಅಂತನ್ಲಿಕ್ಕೆ ಏನು ಪ್ರಮಾಣ ಇದೆ? ಏನೂ ಪ್ರಮಾಣ ಇಲ್ಲ ಅಂತ ವಾದ ಮಾಡಿದರೆ ಸಂಪ್ರದಾಯವೇ ದೊಡ್ಡ ಪ್ರಮಾಣವಾಗಿ ಬಿಡ್ತದೆ. ಅನ್ನೋದಕ್ಕಾಗಿ ಸಾಂಪ್ರದಾಯಿಕವಾಗಿ ಸ್ತ್ರೀಯರು ಜಪ ಮಾಡಬೇಕು ಅಂತನ್ನೋದು ಸಿದ್ಧವಾಗಿದೆ ಅಂತ ಅನ್ನೋದನ್ನು ಮೊದಲಿಗೆ ತಿಳಿದುಕೊಳ್ಳಬೇಕು. ಶ್ರೀಮದಾಚಾರ್ಯರು ಸಂಪ್ರದಾಯ ಪ್ರಮಾಣ ಅಂತ ಹೇಳಿದ್ದಾರೆ. ಆಚಾರಶ್ಚೈವ ಸಾಧೂನಾಂ ಅನ್ನೋ ಮಾತಿನಲ್ಲಿ ಅದನ್ನು ತಿಳಿಸ್ತಾರೆ. ವೇದ ಪ್ರಣಹಿತೋ ಧರ್ಮ ಅಧರ್ಮಸ್ತದ್ವಿಪರ್ಯಯ ಆಚಾರಶ್ಚೈವ ಸಾಧೂನಾಂ.
ಸಾಧುಗಳ ಆಚಾರದ ವಿಷಯದಲ್ಲಿ ಇವತ್ತು ನಮಗೆ ಪ್ರಮಾಣ ಸಿಗದೇ ಇರಬಹುದು. ಅಂದ ಮಾತ್ರಕ್ಕೆ ಅದನ್ನು ಅಸಾಧು, ಅದು ಪ್ರಮಾಣ ಬಾಹಿರ, ಅದು ಅಧರ್ಮ ಅಂತ ತೀರ್ಮಾನ ಮಾಡೋ ಹಾಗಿಲ್ಲ. ಧರ್ಮಾಧರ್ಮಗಳನ್ನು ತೀರ್ಮಾನ ಮಾಡೋದೇನಿದೆಯಲ್ಲ ಬಹಳ ಕಷ್ಟ. ಬಹಳ ಕಷ್ಟ ಅಂದರೆ ಅಪರೋಕ್ಷ ಜ್ಞಾನಿಗಳಿಗೂ ಒಂದು ಹಂತದಲ್ಲಿ ಕಷ್ಟವಾಗಿ ಬಿಡುತ್ತದೆ. ಅಷ್ಟು ವಿಚಿತ್ರವಾಗಿದೆ ಆ ಧರ್ಮಾಧರ್ಮಗಳ ತೀರ್ಮಾನ. ಇಲ್ಲಿ ಅಂತೂ ಅಂಥದ್ದು ಧರ್ಮ ಅಂತ ಅನ್ನೋದನ್ನು ಆಚಾರದಿಂದಾಗಿ ನಾವು ಧರ್ಮ ಅಂತ ತಿಳಿಬೇಕು. ಶ್ರೀಮದಾಚಾರ್ಯರನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತು ಅಲ್ಲ, ನಿನ್ನೆ ಅಲ್ಲ, ಹಿಂದೆ ನಾವು ಕೇಳ್ತಾ ಹೋದರೆ ಇವತ್ತು ವೃದ್ಧರನ್ನು ಕೇಳಿದರೆ, ಸತ್ಯಧ್ಯಾನರ ಕಾಲದಲ್ಲಿ ಇರುವ ವೃದ್ಧರು ಅಷ್ಟೇ ನಮಗೆ ಹಿಂದೆ ಹೋಗೋದು. ಅದಕ್ಕಿಂತಲೂ ಹಿಂದೆ ಇದ್ದವರು ಜಪ ಮಾಡ್ತಾ ಇದ್ರ, ಓ ಹೌದು ಜಪ ಮಾಡ್ತಾ ಇದ್ರು ಅಂತ ಅನ್ನೋದನ್ನು ಹೇಳ್ತಾರೆ. ಅನ್ನೋದಕ್ಕಾಗಿ ಇದು ಬರೀ ಸತ್ಯಧ್ಯಾನರ ಕಾಲದಲ್ಲಿ ಇದೆ ಅಂತ ಅಂದರೆ ಅವಾಗ ಅವರು ಹುಟ್ಟಾಕಿದ್ದಲ್ಲ, ಅದರಿಂದ ಅನುಮಾನ, ಓ ಹಾಗಾದರೆ ಅದರ ಹಿಂದೆಯೂ ಅದು ಇತ್ತು ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಕೆಲವು ಕಡೆಗೆ ವಾದಿರಾಜರು, ಸತ್ಯಧರ್ಮರು ಅಂಥವರು ತಮ್ಮ ಅನೇಕ ಗ್ರಂಥಗಳಲ್ಲಿ ಕೆಲವು ಆಚರಣೆಗಳನ್ನು ಬರೆದಿರ್ತಾರೆ. ಹಿಂದೆ ನಾವು ತಿಳಿದ್ವಿ, ಧರ್ಮವನ್ನು ನಾಮಧಾರಣೆಯನ್ನು ಮಾಡಬೇಕಾದರೆ ಗಂಧವನ್ನು ಹಚ್ಚಿಕೊಳ್ಳಬೇಕು ಸ್ತ್ರೀಯರು. ಎಲ್ಲಿ ಹಚ್ಚಿಕೊಳ್ಳಬೇಕು? ಕುಂಕುಮವನ್ನು ಹಚ್ಚಿಕೊಂಡು ಆಗಿಬಿಟ್ಟಿರ್ತದೆ. ನಾವು ಪುರುಷರೇನು ಮಾಡ್ತೇವೆ? ಗೋಪಿಚಂದನದ ಮೇಲೆಯೇ ಗಂಧವನ್ನು ಹಚ್ಕೊಂಡು ಬಿಡ್ತೇವೆ ಊರ್ಧ್ವಾಕಾರದಲ್ಲಿ. ಆದರೆ ಸ್ತ್ರೀಯರು ಕುಂಕುಮವನ್ನು ಧಾರಣೆ ಮಾಡಿದ ಮೇಲೆ ಮತ್ತಾವುದೂ ಅದರ ಮೇಲೆ ಧಾರಣೆ ಮಾಡಲಿಕ್ಕೆ ಇಲ್ಲ ಅಲ್ಲ. ಹಾಗಾದರೆ ಗಂಧ ಧಾರಣೆ ಹೇಗೆ ಅಂತ ಅಂದರೆ ಅದಕ್ಕೆ ವಾದಿರಾಜರು ಒಂದು ಸಂಪ್ರದಾಯವನ್ನು ಬರೀತಾರೆ. ಅಚ್ಚ ಶ್ರೀಗಂಧವನ್ನು ಕೊರಳಿಗೆ ಲೇಪಿಸಿ, ಕೊರಳಿಗೆ ಹಚ್ಕೊಳ್ಳಬೇಕು ಅಂತ ಅಂತಾರೆ. ಎಲ್ಲಿ ಪ್ರಮಾಣದಲ್ಲಿ ಎಲ್ಲಿದೆ ಹೇಳಿ? ಎಲ್ಲೂ ಇಲ್ಲ. ವಾದಿರಾಜರ ಮಾತೇ ಪ್ರಮಾಣ ಅಂತ ಅನ್ನೋದಾದರೆ ಅವರು ತಮ್ಮ ಮಾತನ್ನ ಪ್ರಮಾಣ ಅಂತ ಅಲ್ಲ, ಆಚರಣೆ ಪ್ರಮಾಣ ಅಂತ ಅನ್ನೋದನ್ನು ನಾವು ತೆಗೆದುಕೊಳ್ಬೇಕಲ್ಲಿ. ಹಾಗಾದರೆ ವಾದಿರಾಜರ ಕಾಲದಿಂದಲೂ ಅದು ಬಂದಿದೆ. ಹೀಗಾಗಿ ಸದಾಚಾರ ಅನ್ನೋದಕ್ಕಾಗಿ ಅದನ್ನು ಪಾಲನೆ ಮಾಡಬೇಕು. ಹಾಗೇನೆ ಈ ಸ್ತ್ರೀ ಜಪವೂ ಅಷ್ಟೇ, ಗುರುಮಂತ್ರ ಜಪವೇನಿದೆಯಲ್ಲ ಇದು ಕೂಡ ಆಚಾರ ಪ್ರಾಪ್ತವಾಗಿದೆ ಅಂತ ಅನ್ನೋದಕ್ಕಾಗಿ ಅದನ್ನು ಪಾಲನೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಯಾಕೆ ಇಷ್ಟು ಆಚಾರ ಪ್ರಾಪ್ತ ಪ್ರಮಾಣ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಮನುಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ, ಜಪಸ್ತಪಸ್ತೀರ್ಥಯಾತ್ರ ಪ್ರೌರಜ್ಯ ಮಂತ್ರ ಸಾಧನಂ ದೇವತಾರಾಧನಂ ಚೈವ ಸ್ತ್ರೀ ಶೂದ್ರ ಪತನಾನಿ ಶಟ ಅಂತ ಅಲ್ಲಿ ಶೂದ್ರ ಕಮಲಾಕರ ಅಂತನ್ನೋ ಧರ್ಮಶಾಸ್ತ್ರದ ಗ್ರಂಥದಲ್ಲಿಯೂ ಆ ಶ್ಲೋಕವನ್ನು ಉದಾಹರಣೆ ಮಾಡಿದ್ದಾರೆ. ಮನುಸ್ಮೃತಿಯಲ್ಲಿ ಬಂದದ್ದು. ಈ ಕರ್ಮಗಳನ್ನು ಸ್ತ್ರೀಯರು ಮತ್ತು ಶೂದ್ರರು ಮಾಡಬಾರದು ಅಂತ ಹೇಳಿ ಯಾವ ಕೆಲಸ ಅಂತ ಹೇಳ್ತಾ ಮೊಟ್ಟ ಮೊದಲಿಗೆ ಜಪಃ ಅಂತ ಹೇಳ್ತಾರೆ. ಜಪಃ ತಪಸ್ಸು ಮಾಡೋ ಹಾಗಿಲ್ಲ, ತೀರ್ಥಯಾತ್ರೆ ಮಾಡೋ ಹಾಗಿಲ್ಲ, ಸನ್ಯಾಸ ಸ್ತ್ರೀಯರಿಗೆ ಇಲ್ಲ, ಮಂತ್ರಸಿದ್ಧಿ ಸ್ತ್ರೀಯರಿಗೆ ಇಲ್ಲ, ದೇವತಾರಾಧನಾ ದೇವರ ಮುಂದೆ ಕುಳಿತುಕೊಂಡು ಸ್ವಯಂ ತಾವು ಪೂಜೆ ಮಾಡೋ ಹಾಗಿಲ್ಲ, ದೇವರ ಪೂಜೆ ಅವರಿಗೆ ಇಲ್ಲ. ಈ ಕರ್ಮಗಳನ್ನು ಅವರು ಮಾಡಿದರೆ ಅವರು ಪತಿತರಾಗ್ತಾರೆ ಅಂತ ಹೇಳ್ತಾರೆ. ಪತಿತರಾಗೋದು ಅಂತ ಅಂದರೆ ಅನೇಕ ಅರ್ಥಗಳನ್ನು ಮಾಡಬಹುದು. ಒಂದು ಬಾರಿ ಮಾಡಿದ ಕೂಡಲೇ ಅವರು ಪತಿತರು ಅಂತ ನಾವು ಹೀಗೇನಲ್ಲ, ಫಲದಿಂದ ಪತಿತರಾಗ್ತಾರೆ. ಅಲ್ಲಿಯ ತನಕ ಅವರೇನು ಸತ್ಕರ್ಮಗಳನ್ನು ಮಾಡಿರ್ತಾರಲ್ಲ ಆ ಸತ್ಕರ್ಮಗಳಿಂದ ಚ್ಯುತರಾಗ್ತಾರೆ ಇತ್ಯಾದಿ ಅರ್ಥಗಳನ್ನು ತಿಳಿಬಹುದು. ಇರಲಿ, ಅದು ನಮಗೆ ಮಹತ್ವದ್ದಲ್ಲ. ಅಂತೂ ಇದರಲ್ಲಿ ಜಪ ಮಾಡೋದು ಇದು ಪತನ ಸಾಧನ ಅಂತ ಹೇಳಿ ಮನುಗಳು ಹೇಳ್ತಾರೆ. ಧರ್ಮಗಳನ್ನು ತಿಳಿಸೋದಕ್ಕಾಗೇನೆ ಆ ಧರ್ಮಶಾಸ್ತ್ರವನ್ನು ಮನುಸ್ಮೃತಿಯನ್ನು ರಚನೆ ಮಾಡಿದ್ದಾರೆ. ಅಂಥ ಧರ್ಮಶಾಸ್ತ್ರದಲ್ಲಿ ಜಪ ಇದು ಸ್ತ್ರೀಯರ ಪತನಕ್ಕೆ ಸಾಧನ ಅಂತ ಹೇಳ್ತಾರೆ. ಹಾಗಾದರೆ ಪ್ರಮಾಣದಲ್ಲಿ ಜಪ ಮಾಡಬಾರದು ಅಂತ ಇದ್ದಾಗ ಮತ್ತೆ ಜಪ ಮಾಡಿ ಅದು ಸಂಪ್ರದಾಯಾನುಗತ ಅಂತ ಹೇಳೋದು ಧೈರ್ಯದಿಂದ ಹೇಗೆ? ಇನ್ನೊಂದು ಮಾತು ಭಾಗವತದ ಏಕಾದಶ ಸ್ಕಂದದಲ್ಲಿ ಬರ್ತದೆ. ಆ ಶ್ಲೋಕಗಳನ್ನು ನಾನಿಲ್ಲಿ ಉದಾಹರಣೆ ಮಾಡಿಲ್ಲ. ಆದರೆ ಅಲ್ಲಿ ಯಮ ಮತ್ತು ನಿಯಮಗಳನ್ನು ಹೇಳ್ತಾರೆ ಏಕಾದಶ ಸ್ಕಂಧದಲ್ಲಿ. ಅದು ಯಾವುದು ಯಮ ಮತ್ತು ನಿಯಮ ಅಂತಂದರೆ ಅಹಿಂಸಾ, ಸತ್ಯ, ಅಸ್ಥೇಯ, ಅಸಂಗ, ಹ್ರಿ, ಅಸಂಚಯ, ಆಸ್ತಿಕ್ಯ, ಬ್ರಹ್ಮಚರ್ಯ, ಮೌನ, ಸ್ಥೈರ್ಯ, ಕ್ಷಮ ಮತ್ತು ಭಯ. ಈ 12 ಯಮಗಳು ಅಂತ ಹೇಳಿದ್ದಾರೆ. ಅದಾದ ಮೇಲೆ 12 ನಿಯಮಗಳಿವೆ. ಶೌಚ, ಜಪ, ತಪಸ್ಸು, ಹೋಮ, ಶ್ರದ್ಧಾ, ಆತಿಥ್ಯ, ಭಗವದರ್ಚನೆ, ತೀರ್ಥಾಟನ, ಪರಾರ್ಥೇಹ, ತುಷ್ಟಿ, ಶಾಂತಿ ಮತ್ತು ಆಚಾರ್ಯ ಸೇವನೆ. ಇವು ನೋಡ್ರಿ, ನಿಯಮದಲ್ಲಿ ಬಂದದ್ದು ಸಾಮಾನ್ಯವಾಗಿ ಮೇಲಿನ ಮಾತಿನಲ್ಲಿ ಬಂದಿದೆ. ಜಪ, ತೀರ್ಥಯಾತ್ರ, ತಪಸ್ಸು ಇವುಗಳೆಲ್ಲ ಅಲ್ಲಿ ಬಂದಿದೆ. ಪ್ರವ್ರಜ್ಯ ಒಂದು ಬಂದಿಲ್ಲ. ಅಂತೂ ನಿಯಮಗಳಲ್ಲಿ ಬಂದದ್ದಾನೆ ಮನುಗಳಲ್ಲಿ ನಿಷೇಧ ಮಾಡಿದ್ದಾರೆ. ಅಂತೂ ನಿಯಮಗಳು ಈ 12 ಅಂತ ಹೇಳಿದ್ದಾರೆ, ಶೌಚ, ಜಪ ಮುಂತಾದವುಗಳು. ಇಲ್ಲಿ ಯಮಸಹಿತವಾದ ನಿಯಮಗಳನ್ನು ಪುರುಷರು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಭಾಗವತ ನಮಗೆ ತಿಳಿಸ್ತಾರೆ. ಪಾಂಘ್ರಿ ಶ್ರೀನಿವಾಸಾಚಾರ್ಯರು ಅಂತನ್ನೋರು ಆ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಶಂಕೆ ಮಾಡಿಕೊಳ್ತಾರೆ,
ಯಮಸಹಿತವಾದ ನಿಯಮಗಳನ್ನು ಪುರುಷರು ಅನುಷ್ಠಾನ ಮಾಡಬೇಕು ಅಂತ ಅಂದರೆ, ಹಾಗಾದರೆ ಸ್ತ್ರೀಯರು ಯಮಗಳನ್ನು ಅಷ್ಟೇ ಅವರು ಅನುಷ್ಠಾನ ಮಾಡಬೇಕೇ ಹೊರತು ನಿಯಮಗಳ ಅನುಷ್ಠಾನವನ್ನು ಮಾಡಬಾರದು. ಆ ನಿಯಮಗಳಲ್ಲಿಯೂ ಸಹ ಶೌಚ ಮುಂತಾದವುಗಳನ್ನು ಅನುಷ್ಠಾನ ಮಾಡಬಹುದು. ಆದರೆ ಜಪ, ತಪಸ್ಸು, ಹೋಮ ಮತ್ತು ಭಗವಂತನ ಅರ್ಚನೆ, ತೀರ್ಥಾಟನ ಇವುಗಳೇನಿದೆಯಲ್ಲ, ಈ 5ಗಳನ್ನು ಮಾತ್ರ ಸ್ತ್ರೀಯರು ಮಾಡಬಾರದು ಅಂತ ಅನ್ನೋದನ್ನು ಅವರು ಅಭಿಪ್ರಾಯ ಪಡ್ತಾರೆ. ಹಾಗಾದರೆ ಶ್ರೀನಿವಾಸಾಚಾರ್ಯ ಶಂಕೆ ಮಾಡಿಕೊಳ್ತಾರೆ. ಮತ್ತೆ ಜಪ ಮಾಡಬಾರದು ಅಂತ ಮತ್ತೆ ಈ ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ. ಯಮಸಹಿತವಾದ ನಿಯಮಗಳನ್ನು ಪುರುಷನಿಗೆ ಮಾತ್ರ ವಿಧಾನ ಮಾಡಿದೆ, ನಿಯಮಗಳಲ್ಲಿ ಆ ಜಪ ಮುಂತಾದವುಗಳನ್ನು ಸ್ತ್ರೀಯರಿಗೆ ವಿಧಾನ ಮಾಡಿಲ್ಲಲ್ಲ. ಮತ್ತೆ ಹೇಗೆ ಅವರಿಗೆ ಜಪ, ಏನು ನಿಜವಾದ ಪದ್ಧತಿ, ಏನು ನಿಜವಾದದ್ದೇನು ಅಂತ ತಿಳಿಸೋದಕ್ಕಾಗಿ ಅವರು ಒಂದು ಉತ್ತರವನ್ನು ಕೊಡ್ತಾರೆ. ಜಪ ಮಾಡಬಾರದು ಸ್ತ್ರೀಯರು ಅಂತ ನಿಷೇಧ ಮಾಡಿದ್ದಾರೆ, ಆದರೆ ಅದನ್ನು ಸಾವಕಾಶ ಮಾಡಬಹುದು ಅಂತ ಅಂತಾರೆ. ನೋಡಿ, ಒಂದು ವಾಕ್ಯವನ್ನು ಸಾವಕಾಶ ಮಾಡುವ, ನಿರವಕಾಶ ಇದು ಅಂತ ಹೇಳುವ ಪದ್ಧತಿ ಹೇಗಿರ್ತದೆ ಅಂತ ಅನ್ನೋದನ್ನು ಆ ಎಲ್ಲ ವ್ಯಾಖ್ಯಾನಗಳಿಂದ ನಾವು ಕಲಿಯಬೇಕಾಗ್ತದೆ. ಸ್ತ್ರೀಯರು ತೀರ್ಥಾಟನ ಮಾಡಬಾರದು, ತೀರ್ಥಾಟನ ನಿಯಮ ಅಲ್ಲ. ತೀರ್ಥಾಟನ ಮಾಡಬಾರದು ಅಂತಂದ್ರೆ ಏನು? ತಾನು ಒಬ್ಬಳೇ ಹೋಗಬಾರದು ಅಂತ ಅರ್ಥ. ಹೋಗೋದಾದರೆ ಪತಿಯ ಜೊತೆಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಗಂಡನಿಗೂ ಹಾಗೇನೆ ಹೇಳಿದ್ದಾರೆ. ನಿಜವಾಗಿ ಒಬ್ಬನೇ ಹೋಗ್ಲಿಕ್ಕಿಲ್ಲ, ಹೆಂಡತಿಯ ಜೊತೆಗೇನೆ ತೀರ್ಥಾಟನ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಅಂತೂ ಆ ರೀತಿಯಾಗಿ ಮಕ್ಕಳ ಜೊತೆಗೆ ಹೋಗಬೇಕು, ಅಂತೂ ಆ ನಿಯಮವನ್ನು ಸರಿಯಾಗಿ ಪಾಲನೆ ಮಾಡಿಕೊಳ್ಬೇಕು. ಹೀಗೆ ಆ ತೀರ್ಥಯಾತ್ರ ಮಾಡಬಾರದು ಅಂದರೆ ಮಾಡಲೇಬಾರದು ಅಂತ ಅರ್ಥ ಅಲ್ಲ, ಗಂಡನ ಜೊತೆಗೆ ಮಕ್ಕಳ ಜೊತೆಗೆ ಮಾಡಬೇಕು ಅಂತ ಅಭಿಪ್ರಾಯ ಅದಕ್ಕೆ. ಹಾಗೆ ಜಪ ಮಾಡಬಾರದು ಅಂತಂದ್ರೆ ಏನು ಅರ್ಥ ಮಾಡಬೇಕು ಅದಕ್ಕೆ? ಸ್ತ್ರೀಯರು ಜಪ ಮಾಡಬಾರದು ಅಂದರೆ ವೇದೋಕ್ತವಾದ ಮಂತ್ರಗಳನ್ನು ಜಪ ಮಾಡಬಾರದು ಅಂತ ಅರ್ಥ. ವೇದದಲ್ಲಿ ಯಾವ ಮಂತ್ರಗಳನ್ನು ಜಪ ಮಾಡು ಅಂತ ಹೇಳಿದ್ದಾರಲ್ಲ, ಅಂಥ ವೈದಿಕವಾದ ಮಂತ್ರಗಳನ್ನು ಜಪ ಮಾಡಬಾರದು ಅಂತ ಅರ್ಥವೇ ಹೊರತು ಒಟ್ಟಾರೆ ಮಂತ್ರಗಳನ್ನೇ ಜಪ ಮಾಡಬಾರದು ಅಂತ ಸರ್ವಥ ಅಭಿಪ್ರಾಯವಲ್ಲ ಅಂತ ಅನ್ನೋದನ್ನು ತಿಳಿಸ್ತಾರೆ. ಹಾಗಾದರೆ ವೇದೋಕ್ತವಾಗದ ತಂತ್ರೋಕ್ತವಾದ ಮಂತ್ರಗಳೇನಿದೆಯಲ್ಲ, ಆ ತಂತ್ರೋಕ್ತವಾದ ಎಲ್ಲ ಮಂತ್ರಗಳನ್ನಲ್ಲ, ಮತ್ತೆ ವೇದದಲ್ಲಿ ಹೇಳಿದ ಯಾವ ಮಂತ್ರಗಳನ್ನೂ ಜಪ ಮಾಡಲಿಕ್ಕಿಲ್ಲ. ಆದರೆ ತಂತ್ರಸಾರದಲ್ಲಿ ಹೇಳಿದ ಕೆಲವು ಮಂತ್ರಗಳನ್ನು ಮಾತ್ರ ಜಪ ಮಾಡುವ ಅರ್ಹತೆ ಸ್ತ್ರೀಯರಿಗೆ ಇದೆ. ಒಟ್ಟಾರೆ ಶ್ರೀನಿವಾಸಾಚಾರ್ಯ ಹೇಳೋದು ತಂತ್ರೋಕ್ತವಾದ ಮಂತ್ರಗಳನ್ನು ಜಪ ಮಾಡಬೇಕು ಅಂತ ಅಷ್ಟು ಹೇಳಿದ್ದಾರೆ ಅಷ್ಟೇ. ಆ ತಂತ್ರೋಕ್ತವಾದ ಮಂತ್ರಗಳನ್ನು ಯಾವುದನ್ನು ಜಪ ಮಾಡಬೇಕು ಅಂತ ಅನ್ನೋದನ್ನು ಮತ್ತೆ ಬೇರೆ ಪ್ರಮಾಣಗಳಿಂದ ನಾವು ತಿಳ್ಕೊಳ್ಬೇಕು. ಅದರಿಂದ ನಮಗೆ ಸಿದ್ಧವಾಗೋದಿಲ್ಲ. ಅವರಷ್ಟೇ ಹೇಳೋದು ಜಪ ಮಾಡಬಾರದು ಅಂತ ಮನುಗಳು ನಿಷೇಧ ಮಾಡಿದ್ದಾರೆ, ಭಾಗವತವು ನಿಷೇಧ ಮಾಡಿದೆ. ಆ ನಿಷೇಧಕ್ಕೆ ಅರ್ಥ ಏನು ಅಂತ ಅಂದರೆ ವೇದೋಕ್ತ ಮಂತ್ರಗಳ ಜಪದ ನಿಷೇಧವನ್ನು ಭಾಗವತ ಮತ್ತು ಮನುಸ್ಮೃತಿ ಮಾಡ್ತಾ ಇದೆ ಅಂತ ತಿಳಿಯಬೇಕು. ಹಾಗಾದರೆ ಸಂಪ್ರದಾಯಗತವಾಗಿದೆಯಲ್ಲ ಜಪ ಮಾಡೋದು ಅಂತ ಅಂದರೆ ತಂತ್ರೋಕ್ತವಾದ ಮಂತ್ರದ ಜಪ ಏನಿದೆಯಲ್ಲ ಅದು ಸಂಪ್ರದಾಯಾನುಗತವಾಗಿದೆ, ಅಲ್ಲಿ ವಿರೋಧವೇ ಇಲ್ಲ. ಸಂಪ್ರದಾಯದಿಂದ ಯಾವ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ ಸ್ತ್ರೀಯರೆಲ್ಲ? ಕೃಷ್ಣ ಮಂತ್ರವನ್ನು. ಅದು ವೇದೋಕ್ತ ಅಲ್ಲ, ಅದು ತಂತ್ರೋಕ್ತ. ಅದು ವೇದೋಕ್ತವಾಗಿದ್ದರೂ ಕೂಡ ತಂತ್ರೋಕ್ತವಾದ ಮಂತ್ರ ಅದು ಅನ್ನೋದಕ್ಕಾಗಿ ಆ ಮಂತ್ರದ ಜಪ ಸಂಪ್ರದಾಯಾನುಗತವಾಗಿದೆ. ಹೀಗಾಗಿ ಅವಶ್ಯವಾಗಿ ಅದನ್ನು ಮಾಡಬಹುದು ಅಂತ ಅನ್ನೋದನ್ನು ಅಲ್ಲಿ ತಿಳಿಸ್ತಾರೆ. ಜಪೆ ವೈದಿಕ ಮಂತ್ರ ಅನಧಿಕಾರ ಅಂತ ಹೇಳ್ತಾರೆ. ಜಪ ಮಾಡಬೇಕು ನಿಜ, ಆದರೆ ನಿಷೇಧ ಮಾಡಿದ್ದು ವೈದಿಕ ಮಂತ್ರಗಳ ನಿಷೇಧವನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಬರೀ ಸಾಂಪ್ರದಾಯಿಕವಾಗಿ ಇಷ್ಟೇ ಬಂದಿದೆ ಅಂತ ತಿಳಿಯುವ ಅವಶ್ಯಕತೆ ಇಲ್ಲ. ಸ್ಮೃತಿ ಮಾಣಿಕ್ಯ ಸಂಗ್ರಹ, ಸದಾಚಾರ ಸ್ಮೃತಿಯ ವ್ಯಾಖ್ಯಾನ, ಆ ಸ್ಮೃತಿ ಮಾಣಿಕ್ಯ ಸಂಗ್ರಹದಲ್ಲಿ ಕಾಗಲೂರು ಆನಂದ ತೀರ್ಥಾಚಾರ್ಯರು ಅಂತ ಅದನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಕೆಲವು ಮಾತುಗಳಿವೆ. ಸ್ತ್ರೀಣಾಮಪಿ ಗುರುಮಂತ್ರ ಜಪ, ಕೃಷ್ಣ ಮಂತ್ರ ಜಪ, ರಾಮ ಮಂತ್ರ ಜಪ, ನಾಮತ್ರಯ ಮಂತ್ರ ಜಪಶ್ಚ ಸ್ಮೃತಿ ವಿಹಿತ ಏವ. ಸಂಪ್ರದಾಯ ಅಂತ ಇಷ್ಟೇ ಅಲ್ಲ, ಸ್ಮೃತಿಯಿಂದ ವಿಹಿತವೂ ಆಗಿದೆ ಅಂತ ಅವರು ಬರೀತಾರೆ. ಯಾವುದು? ಕೃಷ್ಣ ಮಂತ್ರ, ರಾಮ ಮಂತ್ರ, ನಾಮತ್ರಯ, ಅಚ್ಯುತಾನಂತ ಗೋವಿಂದ ಎಂಬ ಮಂತ್ರಗಳೇನಿದೆಯಲ್ಲ ಆ ಮಂತ್ರಗಳು ಸ್ಮೃತಿ ವಿಹಿತವೇ ಆಗಿದೆ. ಆದರೆ ಮಂತ್ರದ ಆದಿಯಲ್ಲಿ ಓಂಕಾರವನ್ನು ಸ್ತ್ರೀಯರು ಉಚ್ಚಾರಣೆ ಮಾಡಬಾರದು. ಅದೊಂದು ದೊಡ್ಡ ಜಗಳವೇ ನಡೆದಿದೆ. ಇವತ್ತು ಜಗಳ ಆಡಲಿಕ್ಕೆ ಮಾಧ್ಯಮ ಬಹಳ ಅನುಕೂಲವಾಗಿ ಬಿಟ್ಟಿದೆ ಅನ್ನೋದಕ್ಕಾಗಿ ಒಬ್ಬರು ಇಬ್ಬರು ಜಗಳ ಆಡೋದಕ್ಕಾಗಿ ಸಿದ್ಧರಿಲ್ಲ. ಇವತ್ತು ಸಾವಿರಾರು ಜನ ಅದಕ್ಕಾಗಿ ಸಿದ್ಧರಾಗಿಬಿಟ್ಟಿದ್ದಾರೆ. ಓಂಕಾರವನ್ನು ಸ್ತ್ರೀಯರು ಉಚ್ಚಾರಣೆ ಮಾಡಬಾರದು ಅಂತ ಅನ್ನೋದು ಒಂದು ಸಂಪ್ರದಾಯ, ಸಾಧು ಸಂಪ್ರದಾಯ. ಓಂಕಾರದ ಉಚ್ಚಾರಣೆ ಮಾಡಲಿಕ್ಕೆ ಏನು ತೊಂದರೆ? ಏನೂ ತೊಂದರೆ ಇಲ್ಲ. ಯಾರಿಗೆ ವೈರಾಗ್ಯ ಇದೆ ಅವಶ್ಯವಾಗಿ ಓಂಕಾರವನ್ನು ಉಚ್ಚಾರಣೆ ಮಾಡಬಹುದು ಅಂತ. ಆದರೆ ಓಂಕಾರದ ಉಚ್ಚಾರಣೆ ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು? ಪ್ರತ್ಯೇಕವಾಗಿ ಅಂತೂ ಓಂಕಾರವನ್ನು ಉಚ್ಚಾರಣೆ ಮಾಡಲಿಕ್ಕೆ ಸಾಮಾನ್ಯವಾಗಿ ಎಲ್ಲೂ ಹೇಳಿಲ್ಲ. ಮಂತ್ರದ ಆದಿಯಲ್ಲಿ, ಮಂತ್ರದ ಅಂತದಲ್ಲಿ ಓಂಕಾರದ ಉಚ್ಚಾರಣೆಯನ್ನು ಮಾಡಬೇಕು.
ಸೂತ್ರದ ಆದಿಯಲ್ಲಿ ಅಂತದಲ್ಲಿ ಪ್ರಣವದ ಉಚ್ಚಾರಣೆ. ಅದು ಒಂದು ಮಂತ್ರಕ್ಕೆ ಅಂಗ, ಅದು ಆದಿ ಅಂತಗಳಲ್ಲಿ ಉಚ್ಚಾರಣೆ ಮಾಡೋದು. ಅದು ಒಂದನ್ನೇ ಉಚ್ಚಾರಣೆ ಮಾಡೋದಾದರೆ ಅದು ಪ್ರಣವದ ಜಪವಾಗಿ ಬಿಡ್ತದೆ. ಅದನ್ನು ಗೃಹಸ್ಥರಾದ ಪುರುಷರಿಗೇನೆ 10 ಮಾತ್ರ ಮಾಡಿ ಅಂತ ಹೇಳಿದ್ದಾರೆ. ಅದರ ಹೆಚ್ಚು ಅಧಿಕಾರ ಜಪ ಮಾಡಲಿಕ್ಕೆ ಯತಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಹೀಗಾಗಿ ಅದನ್ನು ಪ್ರತ್ಯೇಕವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಎಲ್ಲೂ ಅವಕಾಶವೇ ಇಲ್ಲ. ಇನ್ನು ಯಾರದ್ದೋ ಓಂಕಾರ ಅಂತ ಹೆಸರಿದೆ, ಕರೀಲಿಕ್ಕೆ ತೊಂದರೆ ಇಲ್ಲ. ಎಲ್ಲಿಯೋ ಹಾಡಿನಲ್ಲಿ ಬಂದಿದೆ, ಅದು ಹಾಡು ಅಂತ, ಅದು ಪ್ರಣವ ಅಲ್ಲ, ಅದರ ಜೊತೆಗೆ ಇನ್ನೊಂದು ಶಬ್ದ ಸೇರಿದೆ, ಅದು ಓಂಕಾರ ಅಂತ ಇದೆ. ಹೀಗಾಗಿ ಅಂಥ ಸಂದರ್ಭದಲ್ಲಿ ಅನ್ಲಿಕ್ಕೆ ಅನ್ನಬಹುದು, ಏನು ತೊಂದರೆ ಇಲ್ಲ, ಹೆಸರಿದೆ ಅಥವಾ ಹಾಡಿನಲ್ಲಿ ಬಂದಿದೆ, ಅವಾಗ ಅನ್ಬೋದು. ಪ್ರತ್ಯೇಕವಾಗಿ ಅದನ್ನು ಅನ್ನೋ ಹಾಗಿಲ್ಲ, ಪ್ರಣವವನ್ನು ಅನ್ನೋ ಹಾಗಿಲ್ಲ. ಪ್ರತ್ಯೇಕವಾಗಿ ಅನ್ಲಿಕ್ಕೆ ಎಲ್ಲೂ ವಿಧಾನ ಮಾಡೇ ಇಲ್ಲ. ಮಂತ್ರದ ಆದಿಯಲ್ಲಿ ಅಂತದಲ್ಲಿ, ಅದು ಮಂತ್ರಗಳು ಅಂದರೆ ವೇದ ಮಂತ್ರದ ಆದ್ಯಂತಗಳಲ್ಲಿ ಅಥವಾ ಈ ಮಂತ್ರಗಳೇನಿದೆ ಅಲ್ಲ, ರಾಮ ಮಂತ್ರ, ಕೃಷ್ಣ ಮಂತ್ರ, ನಾವೇನು ಜಪ ಮಾಡುವ ಮಂತ್ರಗಳಿವೆ ಅಲ್ಲ, ಆ ಮಂತ್ರದ ಆದ್ಯಂತಗಳಲ್ಲಿ ಪ್ರಣವದ ಉಚ್ಚಾರಣವನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಅನ್ನೋದಕ್ಕಾಗಿ ಸರ್ವಥಾ ಸ್ತ್ರೀಯರು ಆ ಪ್ರಣವದ ಉಚ್ಚಾರಣೆಯನ್ನು ಪ್ರತ್ಯೇಕವಾಗಿ ಯಾರಿಗೂ ಮಾಡಲಿಕ್ಕಿಲ್ಲ, ಹೀಗಾಗಿ ಮಾಡಲೇಬಾರದು. ಮತ್ತು ಮಂತ್ರದ ಆದ್ಯಂತಗಳಲ್ಲಿ ಪುರುಷರು ಮಾಡಬೇಕೇ ವಿನಃ ಸ್ತ್ರೀಯರು ಸರ್ವಥಾ ಮಾಡಬಾರದು ಅಂತ ಅನ್ನೋದನ್ನು ಕಾಗಲೂರು ಆನಂದ ತೀರ್ಥಾಚಾರ್ಯರು ನಮಗೆ ತಿಳಿಸ್ತಾರೆ. ಮಂತ್ರಾದ ಓಂಕಾರ ಸ್ತ್ರೀಭಿಹಿ ನೈವ ಉಚ್ಚಾರಣೀಯ, ಸರ್ವಥಾ ಉಚ್ಚಾರಣೆ ಮಾಡಬಾರದು. ಯಾಕೆ ಅಂತ ಅಂದರೆ ಶ್ರುತಿ ಸ್ಮೃತಿ ನಿಷಿದ್ಧತ್ವ, ಶ್ರುತಿ ಮತ್ತು ಸ್ಮೃತಿಗಳಿಂದ ನಿಷಿದ್ಧವಾಗಿದೆ. ನಮ್ಮ ದೌರ್ಭಾಗ್ಯ ಇರಬೇಕು, ಆ ಶ್ರುತಿ ಸ್ಮೃತಿಗಳನ್ನು ಅವರು ಉದಾಹರಣೆ ಮಾಡಿಲ್ಲ. ಆವಾಗ ಸಾಕಷ್ಟು ಇರ್ತಿದ್ವೇನೋ, ಹೀಗಾಗಿ ಅದನ್ನು ಯಾಕೆ ಉದಾಹರಣೆ ಮಾಡಿದ್ರೆ ಗೊತ್ತಿದ್ದ ವಿಷಯ ಅಂತ ಬಿಟ್ಟಿರ್ಲಿಕ್ಕೂ ಸಾಕು. ಅಂತೂ ಶ್ರುತಿ ಸ್ಮೃತಿ ನಿಷಿದ್ಧವಾಗಿದೆ ಅಂತ ಅನ್ನೋದಕ್ಕಾಗಿ ಪ್ರಣವದ ಉಚ್ಚಾರಣೆಯನ್ನು ಮಾಡಬಾರದು. ಹಾಗಾದರೆ ಯಾವುದು ಉಚ್ಚಾರಣೆ ಮಾಡಬೇಕು ಅಂದರೆ ತಸ್ಮಾತ್ ಶ್ರೀಕಾರ ಪೂರ್ವಕ ಮಂತ್ರಜಪ ಸ್ತ್ರೀಣಾಂ ವಿಹಿತ ಇತಿ ಸಂಪ್ರದಾಯ ವಿಧ. ಮಂತ್ರ ಜಪ ಇದು ಸಂಪ್ರದಾಯ, ಜ್ಞಾನಿಗಳು ಹೇಳ್ತಾರೆ ಅಂತ ಇಲ್ಲ. ಶ್ರೀಕಾರ ಪೂರ್ವಕವಾಗಿ ಜಪ ಮಾಡೋದು, ಜಪ ಮಾಡಬೇಕು ಅಂತ ಸಂಪ್ರದಾಯಜ್ಞರು ಹೇಳ್ತಾರೆ ಅಂತ ಅಂತಾರೆ. ಜಪ ಮಾಡಬೇಕು ಅಂತನ್ನೋದು ಶ್ರುತಿ ಸ್ಮೃತಿ ಸಿದ್ಧ. ಜಪ ಹೇಗೆ ಮಾಡಬೇಕು ಅಂತನ್ನೋದು, ಜಪ ಮಂತ್ರದ ಜಪವನ್ನು ಮಾಡಬೇಕು, ಆದ್ಯಂತದಲ್ಲಿ ಓಂಕಾರ ಉಚ್ಚಾರಣೆ ಮಾಡಬೇಕು. ಓಂಕಾರವಿಲ್ಲದೆ ಅದು ಮಂತ್ರ ಜಪ ಹೇಗಾಗ್ತದೆ ಅಂತ ಅಂದರೆ ಸಂಪ್ರದಾಯಜ್ಞರು ಹೀಗೆ ಹೇಳಿದ್ದಾರೆ. ಏನಂತ ಶ್ರೀಕಾರ ಪೂರ್ವಕವಾಗಿ ಆ ಮಂತ್ರದ ಜಪವನ್ನು ಮಾಡಬೇಕು ಅಂತ ಹೇಳಿ ಸಂಪ್ರದಾಯಜ್ಞರು ಹೇಳಿದ್ದಾರೆ ಅಂತನ್ನೋ ಮಾತನ್ನು ಸ್ಮೃತಿ ಮಾಣಿಕ್ಯ ಸಂಗ್ರಹದಲ್ಲಿ ನಮಗೆ ತಿಳಿಸ್ತಾರೆ. ಇಷ್ಟೇ ಅಲ್ಲದೇನೆ ಅವರು ಶ್ರುತಿ ಸ್ಮೃತಿ ವಿಹಿತ ಏವ ಅಂತ ಅಂದರು. ಸ್ಮೃತಿಯೂ ಇದೆ ಆ ವಿಷಯದಲ್ಲಿ. ಕೃತ್ವಾ ಗುರು ನಮಸ್ಕಾರಂ ಅಭಿವಂದ್ಯ ಚ ವೈಷ್ಣವಾನ್ ನಮಸ್ಕೃತ್ವಾ ಜಗನ್ನಾಥಂ ಜಪ್ತ್ವಾಥ ಶರಣಂ ಗತಿಂ ಆತ್ಮಾನಂ ಸಮಲಂಕೃತ್ಯ ಚಿಂತಯೇತ್ ಮಧುಸೂದನಂ ಅಂತ ಆ ಸ್ಮೃತಿಯ ಪ್ರಮಾಣವು ಈ ವಿಷಯದಲ್ಲಿ ಇದೆ. ಮೊದಲಿಗೆ ಗುರುಗಳ ನಮಸ್ಕಾರವನ್ನು ಮಾಡಬೇಕು. ಯಾವ ಗುರುಗಳಿಂದ ನಾವು ಮಂತ್ರದ ಉಪದೇಶವನ್ನು ಪಡೆದಿದ್ದೇವೆ ಅದು ಬಹಳ ಸೂಕ್ಷ್ಮವಾಗಿದೆ. ಆದರೆ ನಮ್ಮ ಕುಲಗುರುಗಳು ಏನಿರ್ತಾರಲ್ಲ ಅವರಿಂದಲೇನೇ ನಾವು ಮಂತ್ರೋಪದೇಶವನ್ನು ಪಡಿಬೇಕು. ಇನ್ನೊಬ್ಬರಿಂದ ಸರ್ವಥಾ ಪಡಿಬಾರದು. ಹೀಗೆ ಹೇಳಿದರೆ ಇವತ್ತಿನ ಹೊರಗಿನ ಜನ ಜಗಳ ತೆಗೆದು ಬಿಡ್ತಾರೆ. ಯಾಕ್ರೆ ಅವ್ರೇನು ಮಾಧ್ವರಲ್ಲೇನವರು, ನಮ್ಮವರಲ್ವೇನವರು ಅಂತ ಅಂದ್ಬಿಡ್ತಾರೆ. ಅದು ಸಮಸ್ಯೆ ಅಲ್ಲ. ಅವರು ಮಾಧ್ವರಲ್ಲ ಅಂತ ಹೇಳೋದಲ್ಲ. ನಮ್ಮ ತಂದೆ ತಾಯಿಗಳು ಎದ್ದು ನಮಸ್ಕಾರ ಮಾಡಿದರೆ ಇನ್ನೊಬ್ಬರಿಗೆ ತಿರಸ್ಕಾರ ಮಾಡ್ತೀವಿ ಅಂತ ಯಾಕೆ ತಿಳಿಯೋದಲ್ಲ. ನಮ್ಮ ಕುಲಗುರುಗಳನ್ನು ನಾವು ಹೆಚ್ಚಾಗಿ ನೋಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ ಅಲ್ವಾ. ನಮ್ಮ ತಂದೆ ತಾಯಿಗಳನ್ನು ಉಳಿದವರು ಭಾರಿ ದೊಡ್ಡ ಪಂಡಿತರಿರ್ತಾರೆ, ಇಲ್ಲ ಅಂತ ಅಲ್ಲ. ಆದರೆ ಅವರಿಗಿಂತಲೂ ಹೆಚ್ಚಾಗಿ ನಾವು ತಂದೆ ತಾಯಿಗಳನ್ನು ನೋಡ್ಕೊಳ್ತೇವೆ ಅಂತ ಹೇಳಿ ಅವರನ್ನು ತಿರಸ್ಕಾರ ಮಾಡೋದು ಅಂತ ಅಲ್ಲ. ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರ ಈ ವಿಷಯದಲ್ಲಿ ಬಹಳ ತೀಕ್ಷ್ಣವಾಗಿ ಬರೆದಿದ್ದಾರೆ. ಗುರುಗಳು ಅವರ ಪರಿತ್ಯಾಗ ಮಹಾನರ್ಥಕ್ಕೆ ಸಾಧನ ಅಂತ ಹೇಳ್ತಾರೆ. ನಾವು ಯಾರನ್ನ ತತ್ವೋಪದೇಶ ಮಾಡೋದಕ್ಕಾಗಿ ಯಾವ ಗುರುಗಳ ಹತ್ರ ಹೋಗ್ತಾ ಇದ್ದೇವೆ ಅವರಿಗಿಂತಲೂ ಇದು ಕುಲಗುರುಗಳ ವಿಚಾರದಲ್ಲಿ ಬಂದದ್ದಲ್ಲ, ತತ್ವೋಪದೇಶಕ್ಕಾಗಿ. ಕುಲಗುರುಗಳಂತೂ ವ್ಯತ್ಯಾಸ ಮಾಡಲಿಕ್ಕೆ ಸರ್ವಥಾ ಅವಕಾಶವಿಲ್ಲ. ಅದರ ಹೊರತಾಗಿ ಬೇರೆಯದು ತತ್ವೋಪದೇಶವನ್ನು ಪಡಿಬೇಕಾದ್ರೆ ನಾವು ಒಬ್ಬರ ಹತ್ರ ತತ್ವೋಪದೇಶವನ್ನು ಪಡಿತಾ ಇದ್ದೇವೆ. ಅವರಿಗಿಂತಲೂ ಹೆಚ್ಚು ವಿಷ್ಣು ಭಕ್ತಿ ಇನ್ನೊಬ್ಬರಲ್ಲಿ ಇದ್ದರೆ ಇವರಲ್ಲಿ ಅನುಮತಿ ತೆಗೆದುಕೊಂಡು ಹೋಗ್ಬೇಕಂತೆ. ನಾನು ಅವರ ಹತ್ರ ಪಾಠಕ್ಕೆ ಹೋಗ್ತೇನೆ ಅಂತ ಹೇಳಿ, ಬರೀ ಜ್ಞಾನ ಹೆಚ್ಚಲ್ಲ, ಇವರಿಗಿಂತಲೂ ಹೆಚ್ಚು ಜ್ಞಾನ ಇದೆ ಅಂತ ಹೇಳಿ ನಾನು ಹೋಗ್ತೇನೆ ಅಂತ ಅಲ್ಲ. ನಮಗೆ ಬೇಕಾದದ್ದು ಜ್ಞಾನ ಅಲ್ಲ, ನಮಗೆ ಬೆಳೆಯಬೇಕಾದದ್ದು ವಿಷ್ಣು ಭಕ್ತಿ ಅನ್ನೋದಕ್ಕಾಗಿ ಅವರೆಷ್ಟೇ ಹೇಳಿ ಅಷ್ಟರಲ್ಲಿ ವಿಷ್ಣು ಭಕ್ತಿಯನ್ನು ಬೆಳೆಸಿರ್ತಾರೆ ಅನ್ನೋದಕ್ಕಾಗಿ ಆ ವಿಷ್ಣು ಭಕ್ತಿ ಹೆಚ್ಚಳ ಇದೆಯೋ ಇಲ್ಲೋ ಅನ್ನೋದನ್ನು ಗಮನಿಸಿ ಅದಾದಮೇಲೆ ಇಲ್ಲಿ ಈ ಗುರುಗಳಿಂದ ಅನುಮತಿಯನ್ನು ಪಡೆದವರ ಹತ್ರ ಹೋಗಬೇಕು ಅಂತ ಹೇಳ್ತಾರೆ. ಅವರಲ್ಲಿ ಜ್ಞಾನವೂ ಹೆಚ್ಚಿದೆ, ವಿಷ್ಣು ಭಕ್ತಿಯೂ ಇವರಿಗಿಂತಲೂ ಅಧಿಕವಾಗಿದೆ. ಗುರುಗಳು ಒಪ್ಪಲಿಕ್ಕೆ ತಯಾರಿಲ್ಲ,
ಬೇಕಾದ್ದು ಮಾಡಿ ಅವರ ಮನಸ್ಸನ್ನು ಒಲಿಸ್ಬೇಕು ಅಂತ ಹೇಳ್ತಾರೆ. ಏನು ಮಾಡಿದರೂ ಒಪ್ಪಲಿಲ್ಲ ಅಂತಂದರೆ ಆವಾಗ ಬಿಟ್ಟು ಹೋಗ್ಬಿಡಿ ಅಂತ ಹೇಳ್ತಾರೆ. ಬಹಳ ಕೊನೆಗೆ ಬಹಳ ಸೂಕ್ಷ್ಮ ಅದನ್ನು ತಿಳಿಯೋದು. ಅಂತೂ ನಮ್ಮ ಕುಲಗುರುಗಳನ್ನಂತೂ ಸರ್ವಥಾ ಪರಿತ್ಯಾಗ ಮಾಡತಕ್ಕದ್ದಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಇನ್ನೊಬ್ಬರಿಂದ ಉಪದೇಶವನ್ನು ಸಾಮಾನ್ಯವಾಗಿ ಪಡಿಬಾರದು ಅನ್ನೋದಕ್ಕಾಗಿ ನಮ್ಮ ಗುರುಗಳಿಂದಲೇ ಉಪದೇಶವನ್ನು ಪಡಿಬೇಕು ಅಂತ ಅನ್ನೋದನ್ನು ನಮಗೆ ಬೇರೆ ಬೇರೆ ಕಡೆಗೆ ತಿಳಿಸಿದ್ದಾರೆ. ಅದನ್ನು ನಾವು ಅನುಷ್ಠಾನದಲ್ಲಿ ತಂದ್ಕೊಳ್ಬೇಕು. ಹೀಗಾಗಿ ಆ ಗುರುಗಳ ನಮಸ್ಕಾರವನ್ನು ಮಾಡಬೇಕು. ಗುರು ಪರಂಪರೆಯ ನಮಸ್ಕಾರ. ಮೊಟ್ಟ ಮೊದಲಿಗೆ ಗುರುಗಳು, ಪರಮ ಗುರುಗಳು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅದಾದ ಮೇಲೆ ಮುಂದಿನ ದೇವತೆಗಳ ನಮನ. ಮೊಟ್ಟ ಮೊದಲಿಗೆ ಗುರು ನಮಸ್ಕಾರ ಅಂತ ಹೇಳ್ತಾರೆ. ಗುರುಗಳು ಪರಮ ಗುರುಗಳನ್ನು ಮಾತ್ರ ಎಂದೆಂದಿಗೂ ಮರೆಯತಕ್ಕದ್ದಲ್ಲ ಅಂತ ಇಲ್ಲಿ ನಮಗೆ ಹೇಳ್ತಾರೆ. ಕರ್ತ್ವ ಗುರು ನಮಸ್ಕಾರಂ. ಮಂತ್ರ ಜಪ ಮಾಡುವುದಕ್ಕಿಂತಲೂ ಮೊದಲಿಗೆ ಯಾವ ಗುರುಗಳು ನಮಗೆ ಮಂತ್ರೋಪದೇಶವನ್ನು ಮಾಡಿದ್ದಾರಲ್ಲ ಆ ಗುರುಗಳ ಸ್ಮರಣೆಯನ್ನು ಮಾಡ್ಕೊಳ್ಳೋ. ಬರೀ ಶ್ರೀ ಗುರುಭ್ಯೋ ನಮಃ ಅಂತ ಅನ್ನೋದಲ್ಲ. ನಮ್ಮ ಗುರುಗಳು ಸತ್ಯಾತ್ಮ ತೀರ್ಥರು, ಅವರಿಂದ ನಾವು ಮಂತ್ರೋಪದೇಶವನ್ನು ಪಡೆದಿದ್ದೇವೆ ಅಂತಂದರೆ ಅನ್ನೋದು ಶ್ರೀ ಗುರುಭ್ಯೋ ನಮಃ ಅಂತಲೇ ಅನ್ನೋದು. ಅನ್ನಬೇಕಾದ್ರೆ ಅವರ ರೂಪವನ್ನು ಆಪಾದ ಮೌಲಿ ಪರ್ಯಂತಂ, ಅವರ ರೂಪವನ್ನು ಚಿಂತನೆ ಮಾಡಿ ಮತ್ತೆ ನಾವು ಮುಂದೆ ಪರಮಗುರುಗಳ ಚಿಂತನೆಯನ್ನು ಮಾಡಿ ಭಗವಂತನ ಚಿಂತನೆಯನ್ನು ಮಾಡಿ ಮಂತ್ರದ ಜಪವನ್ನು ಮಾಡಬೇಕು ಅಂತ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಕೃತ್ವ ಗುರು ನಮಸ್ಕಾರಂ ಅಭಿವಂದ್ಯ ಚ ವೈಷ್ಣವಾನ್. ಸಾಮೂಹಿಕವಾಗಿ ಎಲ್ಲ ವೈಷ್ಣವರನ್ನು ನಮಸ್ಕಾರ ಮಾಡಲೇಬೇಕು. ಒಬ್ಬೊಬ್ಬರ ಹೆಸರನ್ನು ತೆಗೆದುಕೊಳ್ತಾ ಕೂತರೆ ಅದು ಎಲ್ಲ ಗುರುಗಳ ಜಪವಾಗಿ ಬಿಡ್ತದೆ, ದೇವರ ಜಪವೇ ಆಗೋದಿಲ್ಲ ಅನ್ನೋದಕ್ಕಾಗಿ ವೈಷ್ಣವಾನ್ ಎಲ್ಲ ವೈಷ್ಣವರನ್ನು ಸ್ಮರಣೆ ಮಾಡಿಕೊಂಡು ವೈಷ್ಣವ ಭಕ್ತರಿಗೆ ನಮಸ್ಕಾರ ಅಂತ ಹೇಳಿ ಸ್ಮರಣೆ ಮಾಡಿ ನಮಸ್ಕೃತ್ವ ಜಗನ್ನಾಥಂ, ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಜಪ್ತ್ವಾತ ಶರಣಾಂ ಗತಿಂ, ಶರಣು ಬೇಡಿದವರಿಗೆ ಯಾರು ಆಶ್ರಯವನ್ನು ಕೊಡ್ತಾನೆ ಅಂಥ ಪರಮಾತ್ಮನ ಮಂತ್ರವನ್ನು ಜಪ ಮಾಡಬೇಕು. ಹೇಗೆ ಆತ್ಮಾನಂ ಸಮಲಂಕೃತ್ಯ ಗೋಪಿಚಂದನ ಮುಂತಾದವುಗಳಿಂದ ಊರ್ಧ್ವಪುಂಡ್ರಗಳನ್ನು ಶಂಖಚಕ್ರಗಳನ್ನು ವಿಹಿತವಾದ ರೀತಿಯಲ್ಲಿ ಧಾರಣೆ ಮಾಡಿ ಚಿಂತೆಯನ್ ಮಧುಸೂದನಂ, ಮಧುರವಾದ ವಿಷಯಗಳ ಸೂದನ ನಾಶ ಮಾಡ್ತಾನೆ ಪರಮಾತ್ಮ. ಆ ಚಿಂತನೆ ಜಪ ಮಾಡುವಾಗ ಅತ್ಯಂತ ಅವಶ್ಯಕ. ಯಾಕೆಂದರೆ ಮನಸ್ಸು ಆ ಕಡೆಗೆ ಹೋಗ್ಬಿಡುತ್ತೆ, ದೇವರ ಹತ್ರ ಹೋಗೋದೇ ಇಲ್ಲ. ಮಧುರವಾದ ವಿಷಯಗಳ ಕಡೆಗೆ ನಮ್ಮ ಮನಸ್ಸು ಹೋಗ್ತಾ ಇರ್ತದೆ. ಮಧುಸೂದನನ ಚಿಂತನೆ ಮಾಡಿದಾಗ ಆ ಕಡೆಗೆ ಮನಸ್ಸು ಹೋಗದೇ ಇರುವಂತೆ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕಾಗಿ, ದೇವರಲ್ಲಿ ಏನೇ ಮನಸ್ಸು ಸ್ಥಿರವಾಗಿ ಇರುವಂತೆ ಭಗವಂತ ಮಾಡ್ತಾನೆ ಅನ್ನೋದಕ್ಕಾಗಿ ಆ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಉಪದೇಶ ಪಡೆದ ಮಂತ್ರಗಳನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ. ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಬೇಕು ಅಂತ ಕೆಲವರೆಲ್ಲ ಹೇಳ್ತಾರೆ. ಆದರೆ ಆ ವಿಷಯದಲ್ಲಿ ವಿಷ್ಣು ರಹಸ್ಯ. ಯಾವ ಮಂತ್ರಗಳನ್ನು ಜಪ ಮಾಡಬೇಕು, ಯಾವ ಮಂತ್ರಗಳನ್ನು ಜಪ ಮಾಡಬಾರದು ಅಂತ ಅನ್ನೋದು ನಿಷ್ಕೃಷ್ಟವಾಗಿ ತಿಳಿಸಿಬಿಟ್ಟಿದೆ. ತತ್ರಾಪ್ಯಷ್ಟೌ ಮಹಾಮಂತ್ರಾ ಮಹಾವಿಷ್ಣೋ ಮಹಾಪ್ರಿಯ ಸದಾಚಾರೈ ದ್ವಿಜೈರೇವ ಜಪಿತವ್ಯ ಅತಿಶೌಚಿಭಿ ಅಂತ ಹೇಳ್ತಾರೆ. ಈ ಅಷ್ಟಮಹಾಮಂತ್ರಗಳಲ್ಲಿ ನಾರಾಯಣ ಮಂತ್ರ ಒಂದು ಬರ್ತದೆ. ಅಷ್ಟಮಹಾಮಂತ್ರಗಳೇನಿದೆಯಲ್ಲ ಆ ಅಷ್ಟಮಹಾಮಂತ್ರಗಳು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಮಂತ್ರಗಳು. ಯಾರು ಜಪ ಮಾಡಬೇಕು ಅಂತಂದರೆ ದ್ವಿಜಾತಿ ಸಂಸ್ಕಾರವನ್ನು ಯಾರು ಪಡೆದಿದ್ದಾರೆ ಅಂಥ ಬ್ರಾಹ್ಮಣರು ಅದನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ. ಎಂಥವರು ಅದರಲ್ಲಿಯೂ ಬರೀ ಬ್ರಾಹ್ಮಣರಾದರೆ ಸಾಕೆ ಅಂತಂದರೆ ಅಲ್ಲ, ಸದಾಚಾರೈಹಿ ಅಂತ ಹೇಳ್ತಾರೆ. ಪ್ರತಿನಿತ್ಯ ಸದಾಚಾರ ಸಂಪನ್ನರಾದ ಬ್ರಾಹ್ಮಣರು ಅವರನ್ನು ಜಪ ಮಾಡಬೇಕು. ಹೇಗೆ ಮಾಡಬೇಕು? ಅತಿ ಶೌಚಿಭಿಹಿ, ಅತ್ಯಂತ ಶುದ್ಧರಾಗಿ ಆ ಮಂತ್ರಗಳ ಜಪವನ್ನು ಮಾಡಬೇಕು ಅಂತ ಅಂತಾರೆ. ಹೇಗೋ ಹಾಗೆ ನಾವು ಆ ಮಂತ್ರಗಳನ್ನು ಜಪ ಮಾಡೋ ಹಾಗಿಲ್ಲ. ಬ್ರಾಹ್ಮಣನಾಗಿದ್ದಾನೆ ಅಂತಂದ ಮಾತ್ರಕ್ಕೆ ಅತ್ಯಂತ ಶುದ್ಧಿಯನ್ನು ಸಂಪಾದನೆ ಮಾಡಿ ಆ ಮಂತ್ರಗಳ ಜಪವನ್ನು ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಬ್ರಹ್ಮವೈವರ್ತ ಮುಂತಾದ ಪುರಾಣಗಳಲ್ಲಿ ಈ ಮಂತ್ರದ ಜಪದಿಂದ ಏನು ಲಾಭ ನಮಗೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ವಿಷ್ಣು ಮಂತ್ರೋಪಾಸನಯ ಕ್ಷೀಯತೆ ಕರ್ಮ ತಂದೃಣಾಂ. ನೋಡ್ರಿ, ಈ ಬ್ರಹ್ಮ ವೈವರ್ತ ಪುರಾಣ ಇದೇನು ಸಾತ್ವಿಕ ಪುರಾಣ ಅಲ್ಲ. ಹೀಗಾಗಿ ಬೇರೆ ರಾಜಸ ತಾಮಸ ಪುರಾಣಗಳಲ್ಲಿಯೂ ಸಹ ಯಾವ ಮಂತ್ರ ಜಪ ಮಾಡಬೇಕು ಅಂತ ಅಂದರೆ ವಿಷ್ಣು ಮಂತ್ರೋಪಾಸನಯ, ವಿಷ್ಣು ಮಂತ್ರದ ಉಪಾಸನೆಯನ್ನು ಮಾಡಿ. ನಾವು ರುದ್ರಮಂತ್ರವನ್ನು ಜಪ ಮಾಡ್ತಾ ಇದ್ರೂ ಕೂಡ ಅಂತರ್ಯಾಮಿಯಾದ ಪರಮಾತ್ಮನ ಸ್ಮರಣೆಯನ್ನು ಮಾಡಲೇಬೇಕು. ವಿಷ್ಣು ಮಂತ್ರದ ಉಪಾಸನೆ, ವಿಷ್ಣುವಿನ ಉಪಾಸನೆಯನ್ನು ಮಾಡಲೇಬೇಕು. ಇಲ್ಲಿ ಅಂತೂ ಆ ವಿಷ್ಣು ಮಂತ್ರದ ಉಪಾಸನೆಯಿಂದ ಏನಾಗ್ತದೆ ಅಂದರೆ ಭಿದ್ಯತೆ ಹೃದಯ ಗ್ರಂಥಿ, ಅಜ್ಞಾನ ಗ್ರಂಥಿ ಏನಿದೆಯಲ್ಲ ಮನುಷ್ಯನನ್ನು ಕಟ್ಟಿ ಹಾಕುವ ಆ ಅಜ್ಞಾನದ ನಾಶವಾಗ್ತದೆ ಮತ್ತು ಎಲ್ಲ ಸಂದೇಹಗಳು ದೂರವಾಗ್ತವೆ. ವಿಷ್ಣು ಮಂತ್ರೋಪಾಸನೆಯ ಕ್ಷೀಯತೆ ಕರ್ಮ ತಂದ್ರಣ, ಆ ಅಜ್ಞಾನಕ್ಕೆ ಕಾರಣವಾದ ಸಂದೇಹಗಳಿಗೆ ಕಾರಣವಾದ ಒಟ್ಟಾರೆ ನಮ್ಮ ಲಿಂಗ ಶರೀರಕ್ಕೆ ಕಾರಣವಾದದ್ದೇನಿದೆಯಲ್ಲ ಅಂಥ ಕರ್ಮ, ಆ ಕರ್ಮದ ನಾಶ ವಿಷ್ಣು ಮಂತ್ರದ ಜಪದಿಂದ ಆಗ್ತದೆ. ಆ ಭಾವನೆಯಿಂದ ಮತ್ತೆ ವಿಷ್ಣು ಮಂತ್ರಗಳ ಜಪವನ್ನು
ಪ್ರತಿನಿತ್ಯ ಗುರುಗಳು ಯಾವ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ ಅದೇ ಮಂತ್ರ. ಕೃಷ್ಣ ಮಂತ್ರ ಉಪದೇಶ ಮಾಡಿದರೆ ಆ ಒಂದು ಕೃಷ್ಣ ಮಂತ್ರ ಸಾಕು. 100 ಮಂತ್ರಗಳು ಬೇಕೇ ಉದ್ಧಾರವಾಗೋದಕ್ಕಾಗಿ? ಬೇಕಾಗಿಲ್ಲ. ಯಾರಿಗೆ ವಿಧಾನ ಇದೆ ಅವರಿಗೆ 100 ಬೇಕು. ಯಾರಿಗೆ ಬೇಡ, ಗುರುಗಳು ನಿನಗೆ ಒಂದೇ ಸಾಕು ಅಂತ ಹೇಳಿದ್ದಾರೆ, ಒಂದೇ ಕೃಷ್ಣ ಮಂತ್ರದಿಂದ ನಮ್ಮ ಉದ್ಧಾರವಾಗ್ತದೆ, ಆಗ್ಲಿಕ್ಕೆ ಸಾಧ್ಯವಿಲ್ವಾ? ಅವರಿಗೆ ಆ ಯೋಗ್ಯತೆ ಇದೆ, 100 ಮಂತ್ರಗಳನ್ನು ಜಪ ಮಾಡುವ ಅಧಿಕಾರ ಇದೆ. ಅಷ್ಟು ಮಾಡಿದಾಗಲೇ ಅವರಿಗೆ ಸದ್ಗತಿ ಇದೆ. 100 ಮಂತ್ರ ಜಪ ಬಿಟ್ಟು ಒಂದೇ ಮಂತ್ರ ಜಪ ಮಾಡಿದರೆ ಅವರಿಗೆ ಸದ್ಗತಿ ಇಲ್ಲ. ಹಾಗಿದ್ದಾಗ ಅವರು ಒಂದೇ ಮಂತ್ರ ಯಾಕೆ ಮಾಡಬೇಕು? 100 ಮಂತ್ರಗಳ ಜಪ ಮಾಡಿದರೆ ಮಾತ್ರ, ಮೇಲನಾದಾಗ ಮಾತ್ರ ಅವರಿಗೆ ಸದ್ಗತಿ ಅಂತ ಆದಾಗ ಅದು ಮಾಡಲೇಬೇಕಲ್ಲ. ಯಾರು ಒಂದರಿಂದಲೇ ಮತ್ತೆ ಸದ್ಗತಿ ಆಗ್ತದೆ ಅಂತ ಸಿದ್ಧ ಇದೆಯಲ್ಲ, ಅವರಿಗೆ ಒಂದು ಸಾಕು. 100 ಯಾಕೆ ಬೇಕು ಅವರಿಗೆ? 100 ಬೇಕಾಗಿಲ್ಲ. ನಮ್ಮ ಮನೆಗೆ ಅನೇಕರು ಅತಿಥಿಗಳಾಗಿ ಬರ್ತಾರೆ. ಕೆಲವರಿಗೆ ಬರೀ ಅನ್ನ ಸಾಕು. ಅನ್ನಕ್ಕೆ ಒಂದು ಚಟ್ನಿ ಅಥವಾ ಮತ್ತೊಂದು ಏನಾದರೂ ಇದ್ರೆ ಸಾಕು. ಏಕಾದಶಿ ಬಹಳ ವಿಚಾರ ಮಾಡಬಾರದು, ಅದರ ದೃಷ್ಟಾಂತಕ್ಕಾಗಿ ಹೇಳ್ತಾ ಇದ್ದೇನೆ. ಒಂದೇ ಒಂದು ಸಾಧನೆ ಇದ್ರೆ ಸಾಕು, ಅನ್ನ ತುಪ್ಪ ಇಷ್ಟಿದ್ರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ ಅವರಿಗೆ. ಹಾಗಾದರೆ ಅವರಿಗೆ ಎಷ್ಟೇ ನಾವು ಮಾಡಿ ಹಾಕಬೇಕು? ಹೆಚ್ಚು ಹೆಚ್ಚು ಮಾಡಿ ಹಾಕಿದರೆ ಅವರಿಗೆ ಸೇರೋದೇ ಇಲ್ಲ. ಹೆಚ್ಚಿನದ್ದು ಏನು ಮಾಡೋಣ? ತೃಪ್ತಿ ಆಗೋದಿಲ್ಲ ಅವರಿಗೆ. ಆದರೆ ಕೆಲವರಿಗೆ ಹಾಗಲ್ಲ, ಎಲ್ಲ ಬೇಕು, ಪ್ರಶಸ್ತವಾಗಿ ಬೇಕು, ಒಂದರ ನಂತರ ಒಂದು. ತಿನ್ನೋ ಒಂದು ಅನ್ನವನ್ನೇ 10 ರೀತಿಯಲ್ಲಿ ಅದನ್ನು ತಿಂತಾ ಇರ್ತಾರೆ. ಒಂದೊಂದು ಸಲ ಒಂದೊಂದರಿಂದ ಬಾಡಿಸಿಕೊಂಡು ತಿಂತಾ ಇರ್ತಾರೆ. ಅಂಥವರಿಗೆ ಎಲ್ಲ ಮಾಡಬೇಕು. ಅವರಿಗೆ ಯಾರಿಗೆ ಯಾವುದು ಬೇಕೋ, ಯಾವುದರಿಂದ ಯಾರಿಗೆ ಸಂತೋಷವಾಗ್ತದೋ ಅಷ್ಟೆಲ್ಲ ಅವರಿಗೆ ಮಾಡಬೇಕು. 1ರಿಂದ ಸಂತೋಷ 1 ಸಾಕು, 10ರಿಂದ ಸಂತೋಷ 10 ಬೇಕು. ಹಾಗೆ ದೇವರಿಗೆ ಸ್ತ್ರೀಯರು 1 ಮಂತ್ರದಿಂದ ಭಗವಂತನ ಸಂತೋಷವಾಗ್ತದೆ ಅಂತ ಗುರುಗಳ ಆದೇಶ ಮಾಡಿದಾಗ 1 ಮಂತ್ರ ಸಾಕು. ಇಲ್ಲಪ್ಪ, ನೀನು 1 ಮಾಡಿದರೆ ನನಗೆ ಸಂತೋಷವಾಗುವುದಿಲ್ಲ, 10 ಮಾಡಬೇಕು. ಪ್ರಿಯವ್ರತ ಬಂದು ಉಪದೇಶ ಮಾಡಿದೆ. ಪ್ರಿಯವ್ರತನಿಗೆ ಬ್ರಹ್ಮದೇವರು ಒಂದು ಉಪದೇಶ ಮಾಡಿದರು. ನೀನು ಬರೀ ಮೂಗು ಮುಚ್ಚಿಕೊಂಡು ತಪಸ್ಸು ಮಾಡ್ತಾ ಧ್ಯಾನ ಮಾಡ್ತಾ ಕೂತ್ರೆ ದೇವರು ಒರೆಯೋದಿಲ್ಲಪ್ಪ, ನೀನು ರಾಜ್ಯವನ್ನು ಪಾಲನೆ ಮಾಡಲೇಬೇಕು, ಗರಹಸ್ಥ ಧರ್ಮಗಳನ್ನು ಪಾಲನೆ ಮಾಡಲೇಬೇಕು. ನಾನು ನಾರದರ ಹಾಗೆ ಇರ್ತೇನೆ, ಯಾವ ಜಂಜಾಟವಿಲ್ಲ, ಸಂಸಾರವಿಲ್ಲ, ಏನೂ ಇಲ್ಲ, ನಾರದರ ಹಾಗೆ ನಾನು ಇರ್ತೇನೆ ಅಂತ ಹೇಳಿ ಒಬ್ಬಂಟಿಗರ ಕೂತ್ರೆ ಅಲ್ಲ, ನಿನ್ನ ಅಧಿಕಾರ ಅಲ್ಲ ಅದು. ನೀನು ಸಮಾಜದಲ್ಲಿ ಬೆರಿಬೇಕು, ಸಮಾಜದ ಸೇವೆಯನ್ನು ಮಾಡಬೇಕು, ರಾಜ್ಯ ಪಾಲನೆಯನ್ನು ಮಾಡಬೇಕು, ಗೃಹಸ್ಥ ಧರ್ಮಗಳನ್ನು ಪಾಲನೆ ಮಾಡಲೇಬೇಕು, ಯತಿ ಹಾಗೆ ನೀನು ಇರತಕ್ಕದ್ದಲ್ಲ ಅಂತ ಹೇಳಿ ಬಂದು ಉಪದೇಶ ಮಾಡ್ತಾರೆ. ಅನ್ನೋದಕ್ಕಾಗಿ ಏನು ನಮಗೆ ವಿಹಿತವಾದದ್ದಿದೆಯಲ್ಲ ಅಷ್ಟನ್ನು ಮಾಡಿದರೆ ಅದರಿಂದ ನಮಗೆ ಸದ್ಗತಿ ಆಗ್ತದೆ ಅನ್ನೋದಕ್ಕಾಗಿ ಆ ಒಂದೇ ಒಂದು ಮಂತ್ರದಿಂದ ಇಷ್ಟೆಲ್ಲ ಲಾಭ ಇದೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ವಿಷ್ಣು ಮಂತ್ರೋಪಾಸನಯ ಕ್ಷೀಯತೆ ಕರ್ಮ ತನ್ನೃಣಂ ತತ್ಕರ್ಮ ಕ್ಷೀಯತೆ ಅಂತ ಅಂತಾರೆ. ಆ ಕರ್ಮ ಆ ಕರ್ಮ ಅಂದರೆ ಯಾವ ಕರ್ಮ? ಮಾಡಿದ ಪುಣ್ಯಕರ್ಮನ ಅಲ್ಲ. ಆ ಕರ್ಮ ಅಂದರೆ ನಮ್ಮನ್ನು ಸಂಸಾರಕ್ಕೆ ತಂದಿರುವ ಕರ್ಮ ಅಂತ ಅರ್ಥ. ಪ್ರಸಿದ್ಧವಾದ ಕರ್ಮ ಯಾವುದನ್ನು ನಾವು ಮತ್ತೆ ಮತ್ತೆ ಅಂತ ಇರ್ತೀವಲ್ಲ, ನನ್ನ ಕರ್ಮ ಅಂತ ಇರ್ತೀವಲ್ಲ, ಅದು ಕರ್ಮ. ಆ ಕರ್ಮ ಕ್ಷೀಣವಾಗ್ತದೆ. ಜಪ ಮಾಡಿದ ಮೇಲೆ ಈಗ ಅವನ ಬಾಯಿಂದ ಬರೋದೇ ಇಲ್ಲ, ನಮ್ಮ ಬಾಯಿಂದ ಬರೋದೇ ಇಲ್ಲ, ನನ್ನ ಕರ್ಮ ಅಂತ ಬರೋದೇ ಇಲ್ಲ. ಆ ತರಹ ಮತ್ತೆ ನಮಗೆ ಅದು ಸಹಕಾರಿಯಾಗ್ತದೆ. ಆ ತರಹದ ಸದ್ಗತಿಯನ್ನು ಆ ಮಂತ್ರದ ಜಪದಿಂದ ನಾವು ಸಿದ್ಧಿಯನ್ನು ಪಡಿತೇವೆ ಅಂತ ಅನ್ನೋದನ್ನು ಪುರಾಣಗಳು ತಿಳಿಸ್ತವೆ.